ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಹೆಣ್ಣು ಮಕ್ಕಳ ಭರವಸೆ ಭವಿಷ್ಯ ಅಂತ ಹೇಳಿದ್ರೆ ಅದು ಭಾಗ್ಯಲಕ್ಷ್ಮಿ ಯೋಜನೆ. ಆದರೆ ಈ ಯೋಜನೆ ಏನಿದೆಯಲ್ಲ, ನಿರೀಕ್ಷೆಯ ತಕ್ಕಂತೆ ಹಣ ಕ್ರೆಡಿಟ್ ಆಗಿಲ್ಲ ಅನ್ನುವಂಥ ವಿಚಾರ ಇದೆ. ಆರಂಭದಲ್ಲಿ ಈ ಯೋಜನೆಯನ್ನು ಅಂದರೆ ಬಡತನದ ರೇಖೆಗಿಂತ ಕೆಳಗಿರುವಂಥ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಯೋಜನೆ ಇದು. 2006ಕ್ಕೆ ತಂದಿರುವಂಥ ಯೋಜನೆ. ಅಂದರೆ 18 ವರ್ಷ ಆದ ಬಳಿಕ ಒಂದು ಶಿಕ್ಷಣಕ್ಕೋ ಅಥವಾ ಮದುವೆನೋ ಅಥವಾ ಆರ್ಥಿಕವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಹಣವನ್ನು ಬಳಸಿಕೊಳ್ಳಲಿ ಅನ್ನುವಂಥದ್ದು. ಅದರ ಜೊತೆಗೆ ಈ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅನ್ನೋದು, ಉತ್ತಮ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಯೋಜನೆಯ ಪ್ರಮುಖ ಉದ್ದೇಶ. ಆದರೆ ಈಗ ಕ್ರೆಡಿಟ್ ಆಗಿರುವಂಥದ್ದು, ಆವಾಗ ಭರವಸೆ ಕೊಟ್ಟಿದ್ದು 1 ಲಕ್ಷ, ಈಗ ಬಂದಿರೋದು 32,000. ಹಾಗಾದರೆ ಇದಕ್ಕೆ ಹೊಣೆ ಯಾರು? ಹಾಗಾದರೆ ಈ LIC ಅನ್ನೋದು ಸೇಫ್ ಅಲ್ವಾ? ಯಾಕೆ ಹಿಂಗಾಗ್ತಾ ಇದೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. 1 ಲಕ್ಷ ಅಲ್ಲ, 32,000. ನೋಡಿ, 2006ರಲ್ಲಿ ತಂದಿರುವಂಥ ಪ್ರಮುಖ ಯೋಜನೆ ಇದು. ಹೆಣ್ಣು ಮಕ್ಕಳಿಗಾಗಿ ತಂದಿರುವಂಥ ಯೋಜನೆ. ಅಂದರೆ ಬಡತನದ ರೇಖೆಗಿಂತ ಕೆಳಗಿರುವಂಥ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ, ಆರ್ಥಿಕವಾಗಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಉತ್ತೇಜನ ನೀಡಬೇಕು ಅನ್ನುವಂಥ ಯೋಜನೆಯನ್ನು ತಂದಿದ್ರು. ಸೊ ಹೆಣ್ಣು ಮಕ್ಕಳ ಭವಿಷ್ಯ ಭರವಸೆ ಅಂತ ಹೇಳಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆ. ರಾಜ್ಯದ 1.58 ಲಕ್ಷ ಫಲಾನುಭವಿಗಳಿಗೆ ಮೆಚುರಿಟಿ ಹಣ ಬಂದಿದೆ. ಸೊ ಈಗ ಬಡ್ಡಿ ಸಹಿತ ಹಣವನ್ನು ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಪಾವತಿ ಆಗಿದೆ. ಆದರೆ ಬಂದಿರೋದು ಎಷ್ಟು ಅನ್ನುವಂಥದ್ದು, ಈಗ ಭರವಸೆ ಕೊಟ್ಟಿದ್ದು ಎಷ್ಟು, ಬಂದಿರೋದು ಎಷ್ಟು? 1.58 ಲಕ್ಷ ಫಲಾನುಭವಿಗಳಿಗೆ 512 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ. ಅಂದರೆ ಇಲ್ಲಿ 32,351 ರೂಪಾಯಿ ಮೆಚುರಿಟಿ ಹಣ ಪಾವತಿ ಆಗಿದೆ. ಆದ್ಯತೆ ಮೇರೆಗೆ ಹೆಣ್ಣು ಮಕ್ಕಳಿಗೆ LICಯಿಂದ ಹಣ ಕ್ರೆಡಿಟ್ ಆಗಿದೆ. ಕಡಿಮೆ ಹಣ ಪಾವತಿಯಿಂದ ಪೋಷಕರಿಗೆ ಈಗ ನಿರಾಸೆ ಆಗಿರುವಂಥದ್ದು. ಸೊ 1 ಲಕ್ಷ ನಿರೀಕ್ಷೆ ಮಾಡಿದ್ರು, ಆದರೆ ಈಗ ಸಿಕ್ಕಿದ್ದು 32,351 ರೂಪಾಯಿ. ಅಂದರೆ 18 ವರ್ಷ ಆದ ಬಳಿಕ ಈ ರೀತಿ ಹಣವನ್ನು ಆರ್ಥಿಕವಾಗಿ ಶಿಕ್ಷಣ ಅಂತ ಬಂದಾಗ ಆಗಿರ್ಬೋದು, ಅಥವಾ ಮದುವೆ ಅಂತ ಬಂದಾಗ, ಅಥವಾ ಏನೋ ಆರೋಗ್ಯ ಸಮಸ್ಯೆ ಅಂತ ಆದಾಗ ಆ ಮೂಮೆಂಟಲ್ಲಿ 18 ವರ್ಷ ಆಯಿತು ಅಂತ ಹೇಳಿದ್ರೆ ಆ ಒಂದು ಬಾಂಡ್ ಏನು ಮಾಡಿಕೊಂಡಿರ್ತಾರಲ್ಲ ನೀವು, ಅದನ್ನು ತೋರಿಸಿ ನೀವು ಅದನ್ನು ರಿಕವರಿ ಮಾಡಬಹುದಾಗಿತ್ತು. ಈಗ ಭಾಳಷ್ಟು ಜನ ಮಾಡಿದ್ದಾರೆ, ಆದರೆ ನಿರೀಕ್ಷೆ ಮಾಡುವಷ್ಟು ಹಣ ಬಂದಿಲ್ಲ. ಸೊ ಹಾಗಾಗಿ ಈ ರೀತಿಯ ಸಮಸ್ಯೆ ಆಗಿದೆ. ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು ಅನ್ನೋದು. ಸರ್ಕಾರ ಬರುತ್ತೆ, ಸರ್ಕಾರ ಹೋಗುತ್ತೆ, ಬಟ್ ಈ ಯೋಜನೆಗಳನ್ನು ಕಂಟಿನ್ಯೂ ಯಾಕೆ ಮಾಡ್ತಾ ಇಲ್ಲ? ಅಥವಾ ಯೋಜನೆ ಮಾಡಲ್ಲ ಅಂತ ಹೇಳಿದ್ರೆ, ಅಥವಾ ಅಲ್ಲಿ ಏನಾದರೂ ಲೋಪದೋಷ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕ್ಲಾರಿಟಿ ಯಾಕೆ ಕೊಡೋದಿಲ್ಲ, ಅನೌನ್ಸ್ ಯಾಕೆ ಮಾಡಲ್ಲ ಅನ್ನೋದು. ಸೊ ಹಂಗಾಗಿ ಎಡವಿದ್ದು ಯಾರು ಇಲ್ಲಿ ಅನ್ನುವಂಥ ಪ್ರಶ್ನೆ ಈಗ. ಇದರ ಹೊಣೆಯನ್ನು ಯಾರು ತಗೋತಾರೆ? 32,000 ರೂಪಾಯಿ ಯಾರಿಗೆ ಬೇಕು ಅನ್ನೋದು. ಈಗ 1 ಲಕ್ಷ ಅಂದರೆ ದೊಡ್ಡ ಅಮೌಂಟ್. ಅದು ಯಾವುದೋ ಒಂದು ವಿಚಾರಕ್ಕೆ ಹೆಣ್ಣು ಮಕ್ಕಳ ಒಂದು ಭವಿಷ್ಯ ಅಂತ ಬಂದಾಗ ಅಲ್ಲಿ ಅನುಕೂಲ ಆಗ್ತಾ ಇತ್ತು. ಬಟ್ ಈಗ 32,000 ರೂಪಾಯಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಇದನ್ನು ಏನು ಮಾಡೋಣ ಅನ್ನುವಂಥದ್ದು. ಸೊ ಹಂಗಾಗಿ ಇನ್ಮೇಲೆ LIC ಅಂದರೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮಾಡಿಸ್ಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಈಗ. ಸೇಫ್ ಇದೆಯಾ ಇಲ್ಲ ಅನ್ನೋದು, ಹೇಳೋದು ಒಂದು ಮಾಡೋದು ಒಂದು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಇನ್ಮೇಲೆ ಏನು ಮಾಡುತ್ತೆ ಸರ್ಕಾರ, ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? 18 ವರ್ಷ ಆಯಿತು, ಈಗ 21ಕ್ಕೆ ಮಾಡಿದಾರಂತೆ. ಮೊದಲು ಯಡಿಯೂರಪ್ಪ ಸರ್ಕಾರ ಇದ್ದಾಗ 18 ವರ್ಷ ಮೆಚುರಿಟಿ ಆಯಿತು ಅಂತ ಹೇಳಿದ್ರೆ ಆವಾಗ ನಿಮಗೆ ಈ ಫಂಡ್ ಬರ್ತಾ ಇತ್ತು. ಈಗ 21 ವರ್ಷ ದಾಟಬೇಕು ಅನ್ನೋದು, ಈ ರೀತಿಯ ಮಾನದಂಡಗಳು ಇದ್ದಾವೆ. LICಯಲ್ಲಿ ಈ ರೀತಿಯಾಗಿ ಕಡಿಮೆ ಹಣ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಿರಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸುಕನ್ಯಾದಲ್ಲಿ ಹೆಚ್ಚು ಹಣ ಬರ್ತಾ ಇದೆ ಅನ್ನೋದು. ಈಗ 2 ವಿಲೀನ ಆಗಿದೆ. ಇದು ಮೊದಲು ಭಾಗ್ಯಲಕ್ಷ್ಮಿ ಇತ್ತು, ಭಾಗ್ಯಲಕ್ಷ್ಮಿ ಈಗ ಪೋಸ್ಟ್ ಆಫೀಸಲ್ಲಿ ಸುಕನ್ಯಾ ಅನ್ನುವಂಥ ಒಂದು ಸಮೃದ್ಧಿ ಯೋಜನೆ ಏನಿದೆಯಲ್ಲ ಅದಕ್ಕೆ ವಿಲೀನ ಆಗಿದೆ. ಸೊ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಇದು ಪೋಸ್ಟ್ ಆಫೀಸಲ್ಲಿ ಆಗಬೇಕಾ ಅಥವಾ LICಯಲ್ಲಿ ಮಾಡಿಸ್ಬೇಕಾ ಅನ್ನೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿರ್ತೀವಿ. ಯಾವುದು ಸೇಫು, ಯಾವುದು ಸೇಫ್ ಅಲ್ಲ ಅನ್ನೋದು, ಯಾಕೆ LIC ಹಿಂಗೆ ಎಡವಟ್ಟನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಸುಕನ್ಯಾ ಸಮೃದ್ಧಿಯಲ್ಲಿ ಯಾಕೆ ಹಣ ಜಾಸ್ತಿ ಬರ್ತಾ ಇದೆ ಅಲ್ಲಿ ಅನ್ನುವಂಥ ವಿಚಾರ.
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಗೃಹಿಣಿ ಆಗಿರುವಂಥ ಪುಷ್ಪ ಕೇಶವ ಅವರು ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರು ಗೌಡ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ನಿಮ್ಮ ಹತ್ರನೇ ಬರ್ತೀನಿ. ಈ ಯೋಜನೆಯನ್ನು ಹೆಣ್ಣು ಮಕ್ಕಳಿಗೆ ಅಂದರೆ ಬಡತನದ ರೇಖೆಗಿಂತ ಕೆಳಗಿರುವಂಥ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಯೋಜನೆ ಇದು. ಬಟ್ ಎಲ್ಲಿ ಎಡವಟ್ಟಾಯಿತು ಅಂತೇಳಿ ನಿರೀಕ್ಷೆ ತಕ್ಕಂತೆ ಹಣ ಕ್ರೆಡಿಟ್ ಆಗದೆ ಇಲ್ಲೋದು ಸಹಜವಾಗಿ ಪೋಷಕರಿಗೆ ಇದು ಒಂಥರ ನಿರಾಸೆ ಆಗಿರುವಂಥದ್ದು. ಏನು ಹೇಳ್ತೀವಿ ಯೋಜನೆ ಬಗ್ಗೆ? ಏನು ಹೇಳ್ತೀವಿ? ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ 2-3 ಕಾರಣಗಳಿತ್ತು ಅನ್ನೋಂಥದ್ದು ನನಗೆ ಆಗ ಕೇಳಿದ್ದು ನೆನಪಾಗ್ತಾ ಇದೆ. ಮೊದಲನೇದು ಈ ಏನು ಅವರ ಲಿಂಗತ್ವ ಪರೀಕ್ಷೆಯನ್ನು ಮಾಡಿ ಹೆಣ್ಮಕ್ಕಳನ್ನು ಇದು ಮಾಡ್ತಾಯಿದ್ರು. ಅಂದರೆ ಲಿಂಗ ತಾರತಮ್ಯಕ್ಕೋಸ್ಕರ ಗಂಡು ಮಕ್ಕಳೇ ಬೇಕು ಅನ್ನುವಂತಹ ಕೆಲವರ ಮಾನಸಿಕತೆಗೆ ಹೆಣ್ಮಕ್ಕಳಿಗೆ ಪೋಷಣೆ ಇದಕ್ಕೋಸ್ಕರ ಹೆಚ್ಚಿನ ಒಂದು ಅವರಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದು ಮಾಡಿದರು. ಯಾಕೆಂತಂದರೆ ಕೆಲವರೆಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಡವರು ಅವ್ರ ಮಕ್ಕಳನ್ನ ಸಾಕ್ಲಿಕ್ಕಾಗಲ್ಲ ಅಂತ. ಆ ಥರ ಅಲ್ಲ, ಬೇರೆ ಕಾರಣನೂ ಇದೆ. ಆದರೆ ಈ ಒಂದು ಉದ್ದೇಶ ಉತ್ತೇಜನ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಹೆಣ್ಮಕ್ಕಳ ಒಂದು ಸಂಖ್ಯೆಯನ್ನು ಲಿಂಗಾನುಪಾತ ವ್ಯತ್ಯಾಸವನ್ನು ತಡೆಯೋದಕ್ಕೋಸ್ಕರ ಈ ಒಂದು ಯೋಜನೆಗೆ ಒಂದು ಅಡಿಪಾಯ ಹಾಕಿದರು. ಇದು ಹಾಕಿದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ ಇದೊಂದು ಒಳ್ಳೆ ಯೋಜನೆ ಕೂಡ ಹೌದು. ಯಾಕೆ ಈ ಮಾತನ್ನು ಅವರು ಇದನ್ನು ಇಂಟ್ರಡ್ಯೂಸ್ ಮಾಡಿದರು ಅಂತ ಹೇಳಿದರೆ, ಸಹಜವಾಗಿ ಗಂಗಾ, ತುಂಗ, ಕಾವೇರಿ, ಗೋದಾವರಿ ಅಂದರೆ ಈ ಎಲ್ಲ ಇದನ್ನು ನೋಡುವಂಥದ್ದು, ಜೊತೆಗೆ ಲಕ್ಷ್ಮಿ, ಸರಸ್ವತಿ, ದುರ್ಗಿ, ಈ ರೀತಿ ಎಲ್ಲರಲ್ಲಿ ತಾಯಿಯನ್ನು ನೋಡುವಂಥ ಗುಣ ನಮ್ಮದು ಅನ್ನುವಂಥದ್ದನ್ನು ಕೂಡ ಬಿಂಬಿಸ್ಕೊಳ್ಳುವಂತಹ ಒಂದು ಮನೋಭಾವನೆ BJPಲಿ ಇತ್ತು. ಸಹಜವಾಗಿ ಆ ಒಂದು ಕ್ರಿಯೆಯನ್ನು ಮಾಡಿದರು. ಇಲ್ಲಿ ಎಡವಟ್ಟಾಗಿರೋದು ಎಲ್ಲಿ ಅನ್ನೋಂಥದ್ದು, ಮಧ್ಯದಲ್ಲಿ ಏನಾಗಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ನಾನೊಂದು ಅಂಕಿ ಅಂಶವನ್ನು ನಿಮಗೆ ಹೇಳಬೇಕು ಅನ್ನೋದಾದರೆ, ಯಾವ ಹೆಣ್ಣು ಮಗು ಇದೆ, ಆ ಮಗುವಿನ ಒಂದು ನೋಂದಣಿಯನ್ನು ಮಾಡಿಸಿದ ನಂತರ ಅದಕ್ಕೆ ಅವರು ಅಂದರೆ ಸರ್ಕಾರ ಪ್ರತಿ ವರ್ಷ 3,000 ಹಾಕಬೇಕು. 3,000 ಅಂದರೆ ಇದು ಪ್ರಾರಂಭ ಆಗಿದ್ದು 6-7ನೇ ಇಸ್ವಿನಲ್ಲಿ. ಆಗ ಸಮ್ಮಿಶ್ರ ಸರ್ಕಾರ ಇತ್ತು. ಆ 2 ವರ್ಷ ಅಂತೂ ಹಾಕಿರಲೇಬೇಕು. ಅಂದರೆ ಆಗ 6,000, 2 ವರ್ಷಕ್ಕೆ 6,000 ಹಾಕಬೇಕು. ಅದಾದ ನಂತರ BJP ಸರ್ಕಾರ, ದೇಶೋದ್ಧಾರಕ ಸರ್ಕಾರ, ಈ ಸರ್ಕಾರ ಬಂದ ಮೇಲೆ 5 ವರ್ಷ ಇತ್ತು. 5 3 15, 15 6 21 ಆಯಿತು. ಇದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವ್ರದ್ದು ಸಮ್ಮಿಶ್ರ ಸರ್ಕಾರ ಬಂತು, ಏನೋ ಹಾಳಾಗೋಯ್ತು, ಏನೋ ಹಾಕೊಳ್ಳಿ. ಅದಾದ ನಂತರ ಮತ್ತೆ 3 ವರ್ಷ ಇತ್ತು. ಮತ್ತೆ ಇದ್ದಾಗ ಇವ್ರದ್ದು ಮತ್ತೆ 3 ವರ್ಷ ಇದ್ದಾಗ 3 9 ಅಂದ್ರೆ 30,000 ರೂಪಾಯಿ BJP ಸರ್ಕಾರದಿಂದ ಕ್ರೆಡಿಟ್ ಆಗಬೇಕಾಗಿತ್ತು. ಇದು ಒಂದು ಒಳ್ಳೆ ಯೋಜನೆ. ಈ ಯೋಜನೆ ಅದರಲ್ಲೂ ವಿಶೇಷವಾಗಿ ಯಾರು BPL ಕಾರ್ಡ್ ಅಂದ್ರೆ ಬಿಲೋ ದಿ ಪಾವರ್ಟಿ ಲೈನ್, ಯಾರು ಬಡತನ ರೇಖೆಗಿಂತಲೂ ಕೆಳಗಡೆ ಇದ್ರು ಅವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇದು ಆಗಲೇಬೇಕಾಗಿತ್ತು. ಅಂದರೆ ಈ 30,000 ರೂಪಾಯಿ ಏನಾದರೂ ಜಮಾ ಆಗಿದ್ದರೆ ಅವಾಗ ಕನಿಷ್ಠ ಅಂದ್ರೆ 60,000 ರೂಪಾಯಿ ಕೊಡಲೇಬೇಕಾಗಿತ್ತು LIC. ಮತ್ತೆ ಕೊಡುತ್ತೆ. ನಾನು ಒಬ್ಬ LIC ವಿಮಾ ಪ್ರತಿನಿಧಿಯಾಗಿ ನಾನು ನಿಮ್ಮ ಚಾನಲ್ ಮೂಲಕ ನಾನು ಹೇಳ್ತೀನಿ, LIC ಅಂದ್ರೆ ಅದೊಂದು ಸವರನ್ ಗ್ಯಾರಂಟಿ. ಅಂದ್ರೆ ಚಿನ್ನ ಗ್ಯಾರಂಟಿ ಮೇಲೆ ಪ್ರಶ್ನೆ ಬರ್ತಿದೆಯಲ್ಲ ಈಗ. ಅಂದರೆ ಇಲ್ಲಿ ಏನು ಅಂತಂದ್ರೆ LIC ಇಂದ ಯಾವುದೇ ಕಾರಣಕ್ಕೂ ಮೋಸ ಆಗೋ ಸಾಧ್ಯತೆ ಇಲ್ಲ. ಆದರೆ LICಗೆ ದುಡ್ಡು ಸರ್ಕಾರನೇ ಕಟ್ಟಿರೋದು, LIC ಎಲ್ಲಿಂದ ಕೊಡಬೇಕು ಈ ಪ್ರಶ್ನೆ ಬರುತ್ತೆ. ಅಂದರೆ ನನಗನ್ಸುತ್ತೆ ಈಗ 32,000 ರೂಪಾಯಿ ಬಂದಿದೆ ಅಂತಂದ್ರೆ, ನನ್ನ ಒಂದು ಲೆಕ್ಕಾಚಾರ, ನಮ್ಮ LICಯಲ್ಲಿ 20 ವರ್ಷದ ಒಂದು ಯಾವುದೇ ಯೋಜನೆ ತಗೊಂಡ್ರೆ ಸಹಜವಾಗಿ ಅವರು ಪ್ರೀಮಿಯಂ ಕಟ್ಟಿರೋದಕ್ಕೆ 2ರಷ್ಟು ಬಂದೇ ಬರುತ್ತೆ. ಒಂದು 50,000, ಈಗ 1 ಲಕ್ಷ ರೂಪಾಯಿ ಕಟ್ಟಿದ್ರೆ 2 ಲಕ್ಷ ರೂಪಾಯಿವರೆಗೆ ಬಂದೇ ಬರುತ್ತೆ. ಒಂದು 5,000 ಆಚೆ ಈಚೆ ಇರ್ಲಿ, ಅದನ್ನು ಬಿಟ್ಬಿಡೋಣ, ಡಬಲ್ ಆಗಲೇಬೇಕು. ಆ ರೀತಿಯಲ್ಲಿ ನೋಡಿದ್ರೆ ಇವರು ಯಾರು BJPಯ ಸರ್ಕಾರದ ಅವಧಿಯಲ್ಲಿ ಕಟ್ಟಿದಿದ್ರೆ 30,000 ರೂಪಾಯಿ ಕಟ್ಟಬೇಕಾಗಿತ್ತು, ಅವಾಗ 60,000 ರೂಪಾಯಿ ಬರಬೇಕಾಗಿತ್ತು. ಅಂದ್ರೆ BJPಯ ಸರ್ಕಾರದಲ್ಲೂ ಈ ಹಣವನ್ನು ಕಟ್ಟಿಲ್ಲ. ಆದ್ರೆ ಇವತ್ತು ಮಾತಿಗೆ ಮುಂಚೆ ಇವರೇನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಯೋಜನೆಗಳಿಗೆ ಇವ್ರ ಹತ್ರ ಹಣ ಇಲ್ಲ, ಇವರ ಹಣವನ್ನು ಬೇರೆದಕ್ಕೆ ಖರ್ಚು ಮಾಡಿ ಲೂಟಿ ಮಾಡ್ತಾ ಇದ್ದಾರೆ, ಈ ರೀತಿಯ ಒಂದು ಇದನ್ನ ಏನು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ. ಆಗಿದ್ದರೆ ಈಗ ನಿಮ್ಮ ಮಾಧ್ಯಮದ ಮೂಲಕ BJPಯವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನೀವೇ ತಂದಂಥ ಯೋಜನೆಗೆ ನೀವು ಈ ಮಕ್ಕಳ ಈ ಭಾಗ್ಯಲಕ್ಷ್ಮಿ ಯೋಜನೆಗೆ ನೀವು ಹಣವನ್ನು ಕಟ್ಟಿದ್ರಾ? ಇದನ್ನ ಇವರು ಪ್ರೆಸ್ ಮೀಟ್ ಮಾಡಿ ಹೇಳಬೇಕು. ಇವರು ಕಟ್ಟಿದ್ದರೆ, ಕಾಂಗ್ರೆಸ್ ಸರ್ಕಾರ ಇದ್ದರೆ ಆವಾಗ ಅವರು ಈ ರಾಜ್ಯಕ್ಕೆ ಅವರು ಆನ್ಸರಬಲ್ ಆಗುತ್ತಾರೆ. ಈ ಒಂದು ಲೆಕ್ಕಾಚಾರ ಇವತ್ತು ಜನತೆಯ ಮುಂದೆ
ಆ ಪಕ್ಷದ ನೇತಾರರು ಅಂದ್ರೆ ನೇರವಾಗಿ ಹೇಳಬೇಕು ಅನ್ನೋದಾದ್ರೆ ಮಾನ್ಯ ಅಶೋಕ್ ಇವತ್ತು ಯಾವ್ಯಾವುದೋ ಕೆಲ್ಸಕ್ಕೆ ಬಾರದೇ ಇರುವಂತಹ ಮಂತ್ರಿ ಬದಲಾವಣೆ ಅದು ಇದು ಹೇಳ್ಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ. ಕೆಲ್ಸಕ್ಕೆ ಬಾರದೇ ಇರುವಂಥದ್ದು. ಅದ್ರ ಬದಲು ಈ ಯೋಜನೆ ಯಾಕೆ ಅಳ್ಳ ಹಿಡಿತು, ಯಾರ ಕಾಲದಲ್ಲಿ ಅಳ್ಳ ಹಿಡಿತು ನೀವು ಕೇಳಲಿಕ್ಕೆ ಪ್ರಶ್ನೆ ಅವಕಾಶ ಇದೆ. ಇನ್ನೂ 1 ವಾರ ಇದೆ. ಏನು ಶೂನ್ಯ ಅವಧಿಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ. ಯಾಕೆ ಅವರಿಗೆ 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದ್ದು ಅವರಿಗೆ 1 ಲಕ್ಷ ಸಿಗ್ತಾ ಇಲ್ಲ, ಕೇವಲ 32,000ಕ್ಕೆ ಯಾಕೆ ಸೀಮಿತ ಆಯಿತು? ಹಾಗಿದ್ರೆ LIC ಧೋಖ ಮಾಡಿದ್ರೆ LIC ಇದನ್ನು ತೆಗೆದು ಹೇಳಿ. LIC ಧೋಖ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾನು ಒಬ್ಬ ವಿಮಾ ಪ್ರತಿನಿಧಿಯಾಗಿ ಅದರ ಎಲ್ಲ ಆಗು ಹೋಗುಗಳು ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸರ್ಕಾರವೇ ಹಣವನ್ನು ಭರಿಸಿಲ್ಲ ಅಂದ್ರೆ LICಗೆ ತುಂಬಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಇರಬಹುದು ಅಥವಾ BJP ಸರ್ಕಾರ ಇರಬಹುದು. ಇವರು ಹಣವನ್ನು ತುಂಬದೆ ಈ ರಾಜ್ಯದ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ ಅನ್ನೋದು ನೇರವಾಗಿ ಹೇಳಬೇಕಾಗತ್ತೆ. ಪುಷ್ಪ ಮೇಡಮ್ ಅವರೇ, ಈ ಯೋಜನೆ ಹಳ್ಳ ಹಿಡಿಯೋದಕ್ಕೆ ಕಾರಣಕರ್ತರು ಯಾರು? ಕಾರಣಕರ್ತರು ಯಾರು ಅಂದರೆ ಅದನ್ನು ಯಾರು ಅದು ಅಭಿವೃದ್ಧಿ ಇದು ಹೆಣ್ಣು ಮಕ್ಳಿಗೋಸ್ಕರ ಅಂತ ತೊಗೊಂಬಂದ್ರು ಅವರಿಗೆ ಕರೆಕ್ಟಾಗಿ ಕಟ್ಟಿಲ್ಲ ಅಂತ ಅಂದರೆ ಹೆಣ್ಮಕ್ಳಿಗೆ ಇವಾಗ ಹೆಂಗೆ ದುಡ್ಡು ಬರುತ್ತೆ? 18 ವರ್ಷ ಆದ ಹೆಣ್ಮಕ್ಳಿಗೆ 1 ಲಕ್ಷ ಬರಬೇಕು ಅಂದರೆ ಅಲ್ಲಿ ಕಟ್ಟಬೇಕಲ್ವಾ? ಕಟ್ಟಿಲ್ಲ ಸರ್ಕಾರ. ಈ ಯಾವುದೇ ಸರ್ಕಾರ BJPನೇ ಆಗಲಿ ಕಾಂಗ್ರೆಸ್ಸೇ ಆಗಲಿ ಯಾವುದೇ ಸರ್ಕಾರ ಆಗಲಿ ಅವ್ರ ಅಧಿಕಾರಕ್ಕೆ ಬರೋವಾಗ ಮಾತ್ರ ಇಂಥ ಗ್ಯಾರಂಟಿ ಯೋಜನೆಗಳೆಲ್ಲ ಬರುತ್ತೆ ಬಾಯಿಗೆ. ಆದರೆ ಅದನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ಎಡವಿದೆ, ಜನಗಳಿಗೆ ಮೋಸ ಇದು. ಇವಾಗ 18 ವರ್ಷ ಆದ ಹೆಣ್ಮಕ್ಳಿಗೆ 1 ರೂಪಾಯಿನೂ 32,000 ಬರುತ್ತೆ ಅಂದರೆ ಇವ್ರೇನು ಭಿಕ್ಷೆ ಕೊಡ್ತಾ ಇದ್ದಾರಾ ಹೆಣ್ಮಕ್ಳುಗಳಿಗೆ? ಅವತ್ತು ಎಲೆಕ್ಷನ್ನಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಘೋಷಣೆ ಮಾಡಿದ್ದು ಮೊದಲನೇ ಇದು ಗ್ಯಾರಂಟಿನೇ ಇದು ಭಾಗ್ಯಲಕ್ಷ್ಮಿ ಯೋಜನೆ. ಎಲ್ಲಿ ಅದನ್ನ ನಡೆಸ್ಕೊಂಡು ಹೋದ್ರು? ಇವಾಗ LICನೇ ಆಗಲಿ ಪೋಸ್ಟ್ ಆಫೀಸಲ್ಲೇ ಆಗಲಿ ಇವ್ರು ಕರೆಕ್ಟಾಗಿ ದುಡ್ಡು ಹಾಕಿದ್ರೆ ಹೆಣ್ಮಕ್ಳಿಗೆ ಯಾಕೆ ಬರ್ತಾ ಇಲ್ಲ? ಸರ್ಕಾರಗಳು ಎಲ್ಲ ಸರ್ಕಾರಗಳು ಬರೀ ಮೋಸನೇ. ಇವತ್ತಿಗೆ ನೋಡಿ ಇದು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಥರನೇ ಗೃಹಲಕ್ಷ್ಮಿನೂ ಮೋಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳುಗಳಿಗೆಲ್ಲ ಆಸೆ ತೋರಿಸಿ ವಯಸ್ಸಾದ 3-4 ತಿಂಗಳು ಬರಬೇಕದು. ಹಳ್ಳಿಗಳಲ್ಲಿ ಇರುವಂತ ಎಷ್ಟೋ ವಯಸ್ಸಾದ ತಾಯಂದಿರು ಆ ದುಡ್ಡಲ್ಲಿ ಮಾತ್ರೆ ತಗೊಳ್ಳೋದಕ್ಕೆ ಏನೋ ಒಂದು ಅವ್ರ ಆರೋಗ್ಯ ಸಮಸ್ಯೆಗೆ ಕಾಯ್ಕೊಂಡಿದ್ರು, ಖುಷಿ ಪಟ್ರು ಶುರುನಲ್ಲಿ. ಇವತ್ತು ಅವ್ರಿಗೆಲ್ಲ ಏನಾಯ್ತು? ಅವರೇ ಬಾಯಿಗೆ ಬಂದಂಗೆ ಬೈಯೋ ತರ ಮಾಡಿದ್ದಾರೆ. ಇವಾಗ ಯಾವುದೇ ಸರ್ಕಾರ ಮಾತಿನ ಮೇಲೆ ನಿಲ್ಲಲ್ಲ, ಬರೀ ಸುಳ್ಳು ಭರವಸೆಗಳು. ಸರ್ಕಾರ ಈ 3 ಪಕ್ಷದ ಮೊದಲನೇ ಗ್ಯಾರಂಟಿ ಏನು ಅಂದ್ರೆ ಸುಳ್ಳು ಭರವಸೆ. ಇಷ್ಟೇ ಇವರು ಕಲ್ತಿರೋದು. ನಿಜವಾಗ್ಲೂ ಯಾವ ಹೆಣ್ಮಕ್ಳಿಗೆ ನಾವು ಓಟ್ ಹಾಕಿ ಗೆಲ್ಸೋದು ಸರ್, ಇವ್ರನ್ನ ಅಧಿಕಾರದಲ್ಲಿ ಕೂರ್ಸೋದು, ನಾವು ಕಟ್ಟೋ ಟ್ಯಾಕ್ಸ್ ಇಂದ ಇವ್ರು ಇದನ್ನೆಲ್ಲ ಇವ್ರ ಅನುಕೂಲಗಳನ್ನೆಲ್ಲ ಮಾಡ್ಕೋತಾರೆ. ಓಟ್ ಹಾಕಿರೋ ಬಡ ಹೆಣ್ಮಕ್ಳುಗಳಿಗೆಲ್ಲ ಏನ್ ಮಾಡಿದ್ರು? ಹೆಣ್ಮಕ್ಳುಗಳಿಗೆ ಇಷ್ಟು ಅನ್ಯಾಯ ಮಾಡ್ತಾರಲ್ಲ ಇವರು. ದುರ್ಗೆ ತಾಯಿ ಎಲ್ಲ ಏನೇನೋ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಪಾಪ ಓಟ್ ಹಾಕಿರೋ ಹೆಣ್ಮಕ್ಳಿಗೆ ಏನು ಕೊಡ್ತಾ ಇದ್ದಾರೆ ಇವರು? ಬರ್ತಿದ್ದಲ್ಲ 2,000 ಎಲ್ಲಿ ಬರ್ತಾ ಇದೆ ಸರ್? ಅದನ್ನು ಬರುತ್ತೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಯಾವ್ದೋ ಗೌರಿ ಹಬ್ಬದಲ್ಲಿ ಬಂತು 2,000. ನಾನು ಖುಷಿ ಪಟ್ಟೆ. ನಮ್ಮ ಯಜಮಾನ್ರಿಗೆ ಹೇಳಿದೆ, ಗಂಡ ಆಗಿ ನೀನು ಕೊಡ್ಲಿಲ್ಲ 2,000, ತಂದೆ ಆಗಿ ನಮ್ಮ ಅಪ್ಪನೂ ಕೊಡ್ಲಿಲ್ಲ ನನ್ಗೆ 2,000. ನೋಡಿ ಕಾಂಗ್ರೆಸ್ ಸರ್ಕಾರದಿಂದ 2,000 ಹಬ್ಬಕ್ಕೆ ನನಗೆ ಬಂತು ಅಂತ ಖುಷಿ ಪಟ್ಟೆ. ಈಗೆಲ್ಲಿದೆ ಅದು? ಎಲ್ಲಿದೆ ಸರ್? ಎಲ್ಲ ಒಂದಿನದ ಆಡಳಿತ ಇವ್ರದ್ದೆಲ್ಲ, ಒಂದಿನದ ಭರವಸೆ, ಆ ಕ್ಷಣದ ಭರವಸೆ, ಸುಳ್ಳು ಭರವಸೆ. ಇಂಥ ಸರ್ಕಾರಗಳು ಯಾಕೆ ಬೇಕು ನಮಗೆ? ಎಸ್ ಸರ್, ಈಗ ಈ ಯೋಜನೆ ಜಾರಿಗೆ ಬಂದಾಗ ಅಂದರೆ ಮಾನದಂಡಗಳ ವಿಚಾರ ಅಂತ ಬಂದಾಗ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಲಿಕ್ಕೆ ಆಗಲಿಲ್ವಾ ಆವಾಗಿನ ಕಾಲದಲ್ಲಿ ಸರ್ಕಾರದ ಅವಧಿಯಲ್ಲಿ? ಅಥವಾ ಜನರಿಗೆ ಯೋಜನೆಗಳ ಬಗ್ಗೆ ಅರಿವು ಇರಲಿಲ್ವಾ ಹೇಗೆ ಅಂತ? ಎಷ್ಟು ಬರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇದು ಪೂರ್ಣ ಮಾಹಿತಿ ತಲುಪಿದೆ. ಯಾಕೆ ತಲುಪಿದೆ ಅಂತ ಹೇಳಬೇಕು ಅನ್ನೋದಾದ್ರೆ, ನಮ್ಮ ಮನೆಯಲ್ಲಿ ಅಂಗನವಾಡಿ ಇದೆ. ಈ ಅಂಗನವಾಡಿಯ ಮೂಲಕವೇ ಇವೆಲ್ಲವನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಿದ್ದು. ಆ ಅಂಗನವಾಡಿ ಇರುವುದರಿಂದ ಅಂಗನವಾಡಿಗೆ ಜನ ಬರ್ತಾ ಇದ್ರು, ಕೇಳ್ಕೊಂಡು ಹೋಗ್ತಾ ಇದ್ರು. ಅದು ನಿಮ್ಗೆ ಇನ್ನೂ ಒಂದು ಅಲ್ಲಿ ಮುಖ್ಯವಾದಂಥ ಅಂಶ ಏನು ಅಂದರೆ, ಈ ಪುಷ್ಟಿ ಅಂದರೆ ಏನು ಪೌಷ್ಟಿಕಾಂಶದ ಕೊರತೆಯಿಂದ ಮಕ್ಕಳ ಬೆಳವಣಿಗೆ, ಬಾಣಂತಿಯರ ಸಾವು ಮತ್ತು ಏನು ಈ ಒಂದು ವಿಚಾರ ಇತ್ತಲ್ಲ, ಈ ಹಿನ್ನೆಲೆಯಿಂದ ಎಲ್ಲರಿಗೂ ಅದೇನು ಇದೆ, ಅದರಲ್ಲೇನು ಮಾನದಂಡ ಯಾವುದೇ ಇಲ್ಲ. ಯಾವುದೇ ಕ್ಯಾರಿಂಗ್ ಇರುವಂಥ ಬಸರಿಯರು ಅಥವಾ ಬಾಣಂತಿಯರು ಮಕ್ಕಳು ಇವರನ್ನ ಅಲ್ಲಿ ಫಾಲೋ ಮಾಡುವಂಥ ಕೆಲಸ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿಯವರು ಮಾಡ್ತಾನೆ ಇದ್ದಾರೆ ನಿರಂತರವಾಗಿ.
ಹಾಗಾಗಿ ಅವರೆಲ್ಲರೂ ಕೂಡ ಬಂದು, ಅಂದರೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ, ಅಥವಾ ಮಧ್ಯಮ ವರ್ಗದವರು, ಕೆಳವರ್ಗದವರು, ಮಧ್ಯಮ ವರ್ಗದವರು ಮ್ಯಾಕ್ಸಿಮಮ್ ಬಂದಿದ್ದಾರೆ ಮತ್ತು ನೋಂದಾಯಿಸ್ಕೊಂಡಿದ್ದಾರೆ. ಆದರೆ ನೋಂದಾಯಿಸ್ಕೊಂಡ ನಂತರ ಅವರಿಗೆ ಕೊಡಬೇಕಾದಂಥ ಹಣ, ಅಂದರೆ ಅವರಿಗೆ ಸೇರಬೇಕಾಗಿರುವಂಥ ಹಣ ಸರ್ಕಾರ ಕಟ್ಟಬೇಕಾಗಿತ್ತು. ಆದರೆ ನೋಂದಾಯಿಸಿರೋದು ಇದರಲ್ಲಿ ಯಾವುದೇ ಕೊರತೆ ಆಗಿಲ್ಲ. ಜನ ಬಂದಿದ್ದಾರೆ, ತಮ್ಮ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಇದನ್ನು ನೋಂದಾಯಿಸ್ಕೊಂಡಿದ್ದಾರೆ. ನೋಂದಾಯಿಸಿದ ನಂತರ ಅವರ ಮಕ್ಕಳು ಕೂಡ ಬಹುತೇಕ ಈ ಅಂಗನವಾಡಿಗಳಲ್ಲಿ ಕಲ್ತಿದ್ದಾರೆ. ಇದರ ಫಾಲೋಅಪ್ ಕೂಡ ಆಗಿದೆ. ಈ ಕಾರಣದಿಂದಾಗಿ ಒಂದು ಸ್ವಲ್ಪ ಸಂಖ್ಯೆಯು ಅಂಗನವಾಡಿಗಳಲ್ಲಿ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ಒಂದು ಯೋಜನೆಯ ಕಾರಣದಿಂದಾಗಿ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇಷ್ಟಿದ್ದಾಗ ಎಲ್ಲೋ ಒಂದು ಕಡೆ ಈ ಜನರಿಗೆ ಈ ಯೋಜನೆಯನ್ನ ಹೇಳಿ ಜನರಿಗೆ ದ್ರೋಹ ಮಾಡಿದ್ದಾರೆ. ಈ ದ್ರೋಹ ಮಾಡಲಿಕ್ಕೆ ಮುಖ್ಯವಾಗಿ ಯಾರು ಈ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆ ಸಂಬಂಧಪಟ್ಟಂತ ಖಾತೆಯವರಿದಾರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಆ ಯೋಜನೆಯ ಬಗ್ಗೆ ಕಾಳಜಿ ಇರಬೇಕು. ಕಾಳಜಿ ಇರಬೇಕು ಅಂತ ಹೇಳಿದರೆ ಏನಾಗ್ತಾ ಇದೆ, ಘೋಷಣೆ ಆಗೋಗಿದೆ, ಘೋಷಣೆ ಆಗಿ ಹೊರಗೆ ಜಗತ್ತಿಗೆ ಗೊತ್ತಿದೆ. ಆದರೆ ಒಳಗಡೆ ಅಧಿಕಾರಿಗಳ ಮಟ್ಟದಲ್ಲಿ ಆ ಸಂಬಂಧಪಟ್ಟಂತಹ ಅವರ ಯೋಜನೆಗೆ ಆ ಏನು ಬಜೆಟ್ನಿಂದ ಮೀಸಲಿಟ್ಟಂತ ಹಣವನ್ನ ತಗೊಂಡು ಸಂಬಂಧಪಟ್ಟವರಿಗೆ ವರ್ಗಾಯಿಸುವಂತ ಕೆಲಸ ಆಗಬೇಕಲ್ಲ, ಆ ಕೆಲಸವನ್ನ ಮಾಡೋದ್ರಲ್ಲಿ ವಿಫಲ ಆಗಿರ್ತಾರೆ. ಅಂದ್ರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು. ಅದು ಯಾವುದೇ ಸರ್ಕಾರ ಇರಬಹುದು, ಅದು ಕಾಂಗ್ರೆಸ್ ಅಥವಾ ಬಿಜೆಪಿ ಅಥವಾ ಮೈತ್ರಿ ಸರ್ಕಾರದ ಕುಮಾರಸ್ವಾಮಿ ಅವರ ಸರ್ಕಾರ ಯಾವುದೇ ಇರಬಹುದು. ಆದ್ರೆ ನನಗನ್ಸುತ್ತೆ ಎಲ್ಲರ ಕ್ಲಾರಿಟಿ ಕೊಡಬೇಕಂತ ನೀವು ಹೇಳ್ತಾ ಇದ್ದೀರಿ. ಕ್ಲಾರಿಟಿ ಕೊಡಬೇಕು. ಆದ್ರೆ ಈ ದೋಷಗಳು ಆದಾಗ ಇವರು ಆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಇವರು ಪ್ರಾಮಾಣಿಕರಿದ್ದಾರೆ. ಯಾರು ಸಂಬಂಧಪಟ್ಟಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಏನು ಸಚಿವರಿದ್ದಾರೆ, ಅವರು ತಮ್ಮ ಆ ಸಂದರ್ಭದಲ್ಲಿ, ಅಂದ್ರೆ ಆಯಾಯ ಸರ್ಕಾರದ ಸಂದರ್ಭದಲ್ಲಿ ಇದ್ದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿದ್ರಲ್ಲ, ಅವರು ಮಾತನಾಡಲಿ. ಈಗ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೀನಿ, ನಾನು ಈ ಕಾರಣಕ್ಕೋಸ್ಕರ ನಮಗೆ ಹಣ ಬಿಡುಗಡೆ ಆಗದೆ ಇರೋದ ಕಾರಣಕ್ಕೋಸ್ಕರ ನಾನು ಪತ್ರವನ್ನು ಬರೆದಿದ್ದೀನಿ, ಆ ಪತ್ರ ನಾನು ಬರೆದಿರೋದಕ್ಕೆ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದಕ್ಕೆ ಸಾಕ್ಷಿ ಇದು ಅಂತೇಳಿ ಆ ಪತ್ರವನ್ನು ಬಿಡುಗಡೆ ಮಾಡಲಿ ಮಾಧ್ಯಮಕ್ಕೆ. ಅದನ್ನು ಮಾಡದೇ ಇದ್ದಾಗ ಇವರು ಅಂದರೆ ಇವತ್ತು ಶಾಸಕರು ಜನಸೇವೆಗೆ 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 ಅಂತೇಳಿ ಓಟು ಕೇಳೋದಕ್ಕೆ ಬಂದು ನಮ್ಮ ಮತದಾರರ ಕೈಕಾಲು ಹಿಡಿದು ಮತ ತಗೊಂಡೋಗಿ ಮೋಜು ಮಸ್ತಿ ಮಾಡಿಕೊಂಡು ಜೀವನ ಕಳೆದು ಈಗ ಬಡವರಿಗೆ ಅಥವಾ ಯಾರೊಂದು ಈ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವರಿಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕಿಂತ ಪಾಪದ ಕೆಲಸ ಬೇರೆ ಇನ್ನೊಂದು ಇದು ಇರಲಿಕ್ಕಿಲ್ಲ. ಇವರು ಇಡೀ ರಾಜ್ಯದ ಜನತೆಗೆ ಮಾಡ್ತಾರೆ. ನೀವು ಹೇಳಿದ ಅರ್ಥ ಆಯ್ತು. ಅಂದ್ರೆ ಬಿಜೆಪಿಗೆ ಒಂದು ಒಳ್ಳೆ ಅವಕಾಶ ಇದೆ ಇದನ್ನ ಎತ್ತಿ ತೋರಿಸೋದಕ್ಕೆ. ಈಗ ಸರ್ಕಾರಕ್ಕೆ ಹೌದು, ಮತ್ತೆ ಸರ್ಕಾರದ ಧ್ವನಿ ಎತ್ತೋದಕ್ಕೆ ಅವಕಾಶ ಇದೆ. ಯಾರೇ ತಪ್ಪು ಮಾಡಲಿ. ಇಲ್ಲಿ ಇನ್ನೂ ಒಂದು ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಇವರು ಬರೀ ರಾಜಕೀಯ ಕೆಸರಾಚಾಟಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಇಂತಹ ಉತ್ತಮ ಯೋಜನೆಗಳ ಬಗ್ಗೆ ಯಾಕೆ ಇವರು ಮಾಹಿತಿಯನ್ನ ಸಂಗ್ರಹಿಸಿ ಅಥವಾ ಪ್ರಶ್ನೆಗಳನ್ನು ಹಾಕಿ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಚುಕ್ಕಿ ಗುರುತಿನ ಒಂದು ಪ್ರಶ್ನೆಗಳನ್ನು ಯಾಕೆ ಹಾಕೋದಿಲ್ಲ? ಖಂಡಿತ. ಯಾಕೆ ಇದನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಿಲ್ಲ? ಇದನ್ನ ಮಾಡಿ ಅವರು ಕ್ಲಾರಿಟಿ ಕೊಡ್ಲಿ ಅಂತ ಸತ್ಯವನ್ನು ಹೊರಗೆ ಹೇಳಿಲಿ. ಇವರು ಸರ್ಕಾರ ಇದ್ದಾಗ ಅವ್ರನ್ನ ಬೈತಾರೆ, ಅವ್ರ ಸರ್ಕಾರ ಇದ್ದಾಗ ಇವ್ರನ್ನ ಬೈತಾರೆ. ಒಟ್ಟಾರೆ ಇರೋರ್ ಮೂವರು ಇದ್ದೋರ್ ಮೂವರು ಕದ್ದೋರು ಯಾರು ಅನ್ನೋಂಥ ಸ್ಥಿತಿಯಲ್ಲಿ ಇವತ್ತು ನಗೆಪಾಟಲಿಗೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಈ ಲಕ್ಷ್ಮೀ ದುರ್ಗಿ ಸರಸ್ವತಿಯರು ಅಂತ ಏನು ಇದಾರಲ್ಲ ಮಹಿಳೆಯರು, ಮಕ್ಕಳಿರಬಹುದು, ಮಕ್ಕಳು ಬೆಳೆದಿದ್ದಾರೆ, ಆ ಬೆಳೆದಿರುವಂತ ಆ ಮಕ್ಕಳಿದಾರಲ್ಲ ಇವತ್ತು ಯುವತಿಯರಾಗಿದ್ದಾರೆ. ಯುವತಿಯರು ಇದಕ್ಕೆ ಧ್ವನಿ ಇಡಬೇಕಾಗಿದೆ, ಬೀದಿಗೆ ಬರಬೇಕಾಗಿದೆ. ಯಾರು ಇಂತಹ ನಂಬಿಕೆ ದ್ರೋಹಿಗಳಿದ್ದಾರೆ ಅಂತಹ ನಂಬಿಕೆ ದ್ರೋಹಿಗಳ ಕೊರಳು ಪಟ್ಟಿ ಹಿಡಿದು ಕೇಳಬೇಕಾದಂತಹ ಪರಿಸ್ಥಿತಿಗೆ ಬೀದಿಗೆ ಬರಬೇಕು. ಆವಾಗಲೇ ನಿಜವಾದಂತಹ ದುರ್ಗಿಯರಾದಾಗಲೇ ಮಾತ್ರ ಈ ದೇಶದ ಒಂದು ಸಂವಿಧಾನದ ಆಶಯಗಳು ಈಡೇರಲಿಕ್ಕೆ ಸಾಧ್ಯ. ಇಲ್ದಿರ ಇದ್ರೆ ಕೊನೆಗೆ ಈಗಿರುವಂತಹ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದಿರು, ನಮ್ಮ ಅಜ್ಜಿದಿರೋದರಲ್ಲ, ಅವರಿಗೆ ಮೋಸ ಮಾಡಿದಾಗೆ ಇವರ ಭವಿಷ್ಯವನ್ನು ಹಾಳು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಜಾಗೃತರಾಗಬೇಕಾಗಿದೆ, ಲಕ್ಷ್ಮಿ ದುರ್ಗಿಯರಾಗಬೇಕಾಗಿದೆ. ಪುಷ್ಪ ಮೇಡಮ್ ಅವ್ರೀಗ ಈ 1 ಲಕ್ಷ ಬದಲಾಗಿ 32,000 ರೂಪಾಯಿ ಏನು ಬರ್ತಾ ಇದೆಯಲ್ಲ, ಇದು ಎಲ್ಲವನ್ನು ನೋಡ್ತಾ ಇದ್ರೆ ಈ ಯೋಜನೆ ಫೇಲ್ ಅಂತ ಅನ್ಸಲ್ವಾ ನಿಮಗೆ? ಸಂಪೂರ್ಣವಾಗಿ ಯೋಜನೆ ಫೇಲ್ ಅಥವಾ ಸರ್ಕಾರದ ವೈಫಲ್ಯನ ಇದೆ? ಸರ್ಕಾರನೂ ಆಗುತ್ತೆ. ಸರ್ಕಾರದಿಂದ ಅಲ್ಲಿಗೆ ತಲುಪಿದ್ರೆ ತಾನೇ ಇವರು ಕರೆಕ್ಟಾಗಿ ಕೊಡೋದಕ್ಕೆ. ಇವರೇ ಕೊಡಲಿಲ್ಲ ಅಂದರೆ ಅವ್ರು ಎಲ್ಲಿಂದ ಕೊಡ್ತಾರೆ? LIC ಕಂಪ್ನಿ ಆಗಲಿ, ಪೋಸ್ಟ್ ಆಫೀಸ್ ಆಗಲಿ, ಯಾರು ಕೊಡ್ತಾರೆ?
32,000 ಇವ್ರು ಎಷ್ಟು ಹಾಕಿದ್ರು ದುಡ್ಡು ಅದು ಈ ಬಾಂಡ್ ತರುವಾಗ ಅದಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ ಅವರು. ಇದನ್ನ ಕೇಳಬೇಕಾಗಿರೋದು ಅದೇ ಪಕ್ಷದ ಜನ. ವಿರೋಧ ಪಕ್ಷ ಇವತ್ತು ಕುರ್ಚಿ ಕಿತ್ತಾಟದಲ್ಲಿ ಅವ್ರ ಹಾಗೆ ನೀವು ಒದ್ದು ಕಿತ್ಕೋಬೇಕು ಕಿತ್ಕೋಬೇಕು ಅದೆಲ್ಲ ಹೇಳ್ತಾರಲ್ಲ, ನಾವು ಯಾರನ್ನ ಕೇಳಬೇಕು? ಇವಾಗ 32,000 ಕೊಡ್ತಾ ಇದ್ದೀರಲ್ಲ 1 ಲಕ್ಷ ರೂಪಾಯಿಗೆ ಅಂತ ಯಾರನ್ನ ಕೇಳಬೇಕು? ಇದೇ ಸರ್ಕಾರ, ಅದೇ ಜನಗಳು. ನಮ್ಮ ಇದು ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ದಿರ ಇವರು ಬರೀ ಅಧಿಕಾರದ ಕಿತ್ತಾಟದಲ್ಲಿ ಕೂತಿದಾರಲ್ಲ, ಇವ್ರು ಹೊಣೆ ಆಗ್ತಾರೆ. ಇವಾಗ ಮಾತಾಡಬೇಕು. ಇವತ್ತು ಇಂಥ ಯೋಜನೆ ಅವತ್ತು 2006 ಕೊಟ್ಟು ಇವತ್ತು ಅವ್ರಿಗೆ ಬರೀ 32,000 ಸಿಗ್ತಾ ಇದೆಯಲ್ಲ, ಇದನ್ನ ಜನಗಳಿಗೆ ಕರೆಕ್ಟಾಗಿ ಕೊಡ್ರಿ ಅಂತ ಯಾರಾದರೂ ಒಬ್ರು ಪಕ್ಷದವ್ರು ಮಾತಾಡಬೇಕು. ಇವಾಗ BJP ಅವರೇ ಆಗಲಿ, ಅವರೇ ತಂದಿದ್ದವ್ರನ್ನ ಅವ್ರು ಇವತ್ತು ಇವ್ರುಗಳಿಗೆಲ್ಲ ಕ್ಲಾರಿಟಿ ಇದೆ ಇಲ್ಲ ಅನ್ನೋದು ಕ್ಲಾರಿಟಿ ಕೊಡಬೇಕು. ಗೊತ್ತಿರುತ್ತೆ ಇದು ಕಟ್ಟಿದಾರಾ ಇಲ್ವಾ, ಎಲ್ಲಿ ವೈಫಲ್ಯ ಆಗಿದೆ ಅಂತ ಅಲ್ಲಿ ಆಯಾ ಸರ್ಕಾರಗಳು ಬಂದಾಗ ಅವ್ರಿಗೆ ಗೊತ್ತಿರುತ್ತೆ. ಅವ್ರುಗಳು ಕರೆಕ್ಟಾಗಿ ಜನ ಮುಂದೆ ಕೊಟ್ಟು ಹೇಳಿ, ಇಂಥ ಕಡೆ ತಪ್ಪಾಗಿದೆ, ಮಕ್ಕಳಿಗೆ ನಮ್ಮ ಕಡೆಯಿಂದ ತಪ್ಪಾಗಿದೆ, ನಾವು ಅದನ್ನ ಭರಿಸ್ತೀವಿ ಅಂತ ಹೇಳಿ ಕೊಡ್ಲಿ. ನಾವು ಅದನ್ನೇ ಕೇಳ್ಕೊಳ್ಳೋದು. ನಮ್ಮ ಹೆಣ್ಮಕ್ಳಿಗೆ ಕಷ್ಟ ಕೊಡೋದು ಬೇಡ. ನೀವು ಇವತ್ತು ಅಂಗನವಾಡಿನಲ್ಲಿ ಮೊಟ್ಟೆ ಕೊಡ್ತಾರೆ ಮಕ್ಕಳಿಗೆ, ಮತ್ತು ಒಂದು ಊಟದ ವ್ಯವಸ್ಥೆ ಇದೆ, ಇಂಥ ಬಾಂಡ್ ವ್ಯವಸ್ಥೆ ಇದೆ ಅಂತ ಎಷ್ಟೋ ಜನ ತಾಯಂದಿರು ಕರ್ಕೊಂಡೋಗಿ ಅಂಗನವಾಡಿಗೆ ಬಿಡ್ತಾರೆ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಅಷ್ಟೇ, ಅವರು ತಾಯಂದಿರಿಗೆ ಎಲ್ಲ ಪ್ರತಿಯೊಂದು ಹೇಳಿ ಇಂಥದನ್ನು ಕೊಡಿ ನಿಮ್ಗಾಗುತ್ತೆ, ಇದು ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ರುಗಳಿಗೆಲ್ಲ ಕೊಟ್ಟು ಮಾಡಿಸೋದಕ್ಕೆ ಇವ್ರು ಕಷ್ಟಪಟ್ಟಿದ್ದಕ್ಕೆ ಏನು ಬಂತು? ತಾಯಂದಿರಿಗೆ ಏನು ಬಂತು? ಮಕ್ಕಳ ಭವಿಷ್ಯ ಏನಾಯಿತು? ಇದನ್ನೆಲ್ಲ ಯಾರು ಕೇಳಲ್ವಾ? ಪಕ್ಷದವರು, ಯಾವ ಪಕ್ಷದವರು ಇದ್ರ ಬಗ್ಗೆ ಮಾತಾಡಲ್ವಾ? ಈ ಸರ್ ಹೇಳಿದ್ರು ಮೀಡಿಯಾ ಮುಂದೆ ಬಂದು ಕ್ಲಾರಿಟಿ ಕೊಡ್ಲಿ ಅಂತ. ಕೊಡ್ಬೇಕಾ ಅವ್ರು ಇವಾಗ ಅದನ್ನ? ದುರ್ಗೆಯರ್ ಆಗಬೇಕು ಅಂತಂದ್ರು ಸರ್. ಇಲ್ಲಿ ದುರ್ಗೆಯರಾದ್ರೂ ಅಷ್ಟೇ ಈ ಸರ್ಕಾರಗಳು ಆಯಿತು ಮಾಡ್ತೀವಿ ಅಂತಾರೆ, ಮಾಡಲ್ಲ. ಎಲ್ಲ ಯೋಜನೆಗಳು ನಮಗೆ ಯಾವ ಯೋಜನೆನೂ ಬೇಡ ಸರ್. ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಇದೆರಡು ಕೊಡಲಿ, ಎಲ್ಲ ನಾವೇ ಮಾಡ್ಕೋತೀವಿ, ನಮ್ಮ ಭವಿಷ್ಯ ನಾವೇ ರೂಪಿಸ್ಕೋತೀವಿ, ಇವರೇನು ಬೇಡ, ಇದೆರಡು ಮಾಡ್ಕೊಡ್ಲಿ ಸಾಕು. ಇವ್ರಿಗೆ ಅಷ್ಟು ಮಾಡೋಕ್ಕಾಗಲ್ಲ ಅಂದರೆ ಇವ್ರಿಗೆ ಯಾಕೆ ಓಟ್ ಹಾಕಬೇಕು ಜನಗಳು? ಯಾಕೆ ಇವ್ರನ್ನ ಗೆಲ್ಲಿಸಿ ಅಧಿಕಾರದಲ್ಲಿ ಕೂರಿಸ್ಬೇಕು? ನಮ್ಮ ಭವಿಷ್ಯಕ್ಕೆ ಇವರಿಂದ ತೊಂದರೆ ಆಗುವಾಗ ನಾವು ಯಾಕೆ ಇವ್ರಿಗೆ ಓಟ್ ಹಾಕಬೇಕು? ಜನಸಾಮಾನ್ಯರು ಇದನ್ನ ಕೇಳೋ ಥರ ಆಗಬೇಕು. ಕೇಳ್ತಾರೆ, ಇವತ್ತೆಲ್ಲ ನಾಳೆ ದುರ್ಗೆಯರು ಇವ್ರು ಹೇಳಿದಂಗೆ ಎಲ್ಲ ದುರ್ಗೆಯರಾಗಿ ನಿಂತ್ಕೋತಾರೆ. ಆವಾಗಲೇ ಸರ್ಕಾರಕ್ಕೆ ಬುದ್ಧಿ ಬರೋದು. ಎಲ್ಲ ಸರ್ಕಾರಗಳು, ಇದು ಬರೀ ನಾನು ಈಗ ಆಡಳಿತ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲ ಸರ್ಕಾರಗಳಿಗೂ ಬುದ್ಧಿ ಬರಬೇಕು ಅಂದರೆ ಎಲ್ಲ ಹೆಣ್ಮಕ್ಳುಗಳು ದುರ್ಗೆಯರಾಗಬೇಕು. ಸರ್, ಜನರ ಭಾವನೆ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಿದೆಯಾ ಅಂತ ಅನ್ಸುತ್ತಾ? ಹೇಳೋದು ಒಂದು, ಮಾಡೋದು ಇನ್ನೊಂದು. ನೋಡಿ, ಯೋಜನೆಗಳನ್ನು ಮಾಡಬೇಕಾದ್ರೆ ಒಳ್ಳೊಳ್ಳೆ ಹೆಸರುಗಳನ್ನು ಇಡ್ತಾರೆ. ಅದರಲ್ಲೂ ವಿಶೇಷವಾಗಿ BJPಯವರು ಒಳ್ಳೆ ಹೆಸರಿಡ್ತಾರೆ. ಭಾವನೆಗಳನ್ನು ತುಂಬ ಚೆನ್ನಾಗಿ ಅರಳಿಸ್ತಾರೆ. ಕೆರಳಿಸಲ್ಲ, ಅರಳಿಸ್ತಾರೆ. ಅರಳಿಸಿದ್ದರೆ ಆಮೇಲೆ ಕೆರಳಿಸಿ ಅವ್ರಿಗೆ ಬೇಕಾದ ಹಾಗೆ ಬಳಕೆ ಮಾಡ್ಕೊತಾರೆ. ಅದೇನಾದರೂ ಇರಲಿ, ನಾನೊಂದು ಸುಮ್ಮನೆ ಒಂದು ಲೆಕ್ಕಾಚಾರವನ್ನು ಹೇಳ್ತೀನಿ. ಈಗ ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಒಂದಿಷ್ಟು ಮುಂದಾಲೋಚನೆ ಮಾಡಬೇಕು. ಹೌದು. ಈಗ 1 ವರ್ಷ ಈ ಯೋಜನೆ ಮಾಡಿದಾಗ ಈ ಯೋಜನೆ ಎಷ್ಟು ವರ್ಷ ಮುಂದುವರಿಸಬೇಕು, ಅದನ್ನು ಮುಂದುವರಿಸಬೇಕಾ ಅಥವಾ ಆ ದಿಕ್ಕಿನಲ್ಲಿ ಅವರು ಅಟ್ಲೀಸ್ಟ್ ಇದನ್ನು ನಾವು 1 ವರ್ಷಕ್ಕೆ ಸಾಂಕೇತಿಕವಾಗಿ ಇದನ್ನು ನಾವು ಈ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇದರ ಸಾಧಕ ಬಾಧಕಗಳನ್ನು ಮುಂದೆ ಯೋಚನೆ ಮಾಡಲಾಗುತ್ತೆ 1 ವರ್ಷದ ನಂತರ. ಯಾಕೆ ಅಂದರೆ ಎಷ್ಟು ಜನ ಇದಕ್ಕೆ ನೋಂದಾಯಿಸ್ತಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಬರ್ತಾರೆ, ಅದರ ಆಧಾರದ ಮೇಲೆ ನಮಗೆ ವರ್ಷಕ್ಕೆ ಎಷ್ಟು ಬರ್ಡನ್ ಆಗುತ್ತೆ, ಭಾರ ಆಗುತ್ತೆ, ಆರ್ಥಿಕ ಬಿಕ್ಕಟ್ಟು ಇದೆಯಾ ಇಲ್ವಾ, ಇದನ್ನು ನೋಡಿಕೊಂಡು ಯೋಚನೆ ಮಾಡಬೇಕು. ಆದರೆ ಅದನ್ನು ಏನು ಯೋಚನೆ ಮಾಡದೆ ಅವರೇನು ಹೇಳಿದರು, ಪ್ರತಿ ವರ್ಷ ಸರ್ಕಾರದಿಂದ 3,00,000 ರೂಪಾಯಿ ಕಟ್ತೀವಿ ಅಂತ ಹೇಳಿದರು. ಆ ಲೆಕ್ಕದಲ್ಲಿ ನೋಡಿದಾಗ ಮೊದಲನೇ ವರ್ಷವೇ 2,30,30,000 ಜನರು ನೋಂದಾಯಿಸಿಬಿಟ್ರು. ಅಂದರೆ 2,30,30,000 ಈ ರೀತಿ ನೋಂದಾಯಿಸಿದ್ದು 18 ವರ್ಷಗಳಿಗೆ ಲೆಕ್ಕ ಹಾಕಿದರೆ ಸುಮಾರು 42 ಲಕ್ಷ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು, ಎಲ್ಲ ಮಕ್ಕಳದು ಅಲ್ಲ, ಬರೀ ಹೆಣ್ಣು ಮಕ್ಕಳು ನೋಂದಾಯಿಸಿದ್ದಾರೆ. 42 ಲಕ್ಷ ಈ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ನನ್ನ ಅನಿಸಿಕೆ ಪ್ರಕಾರ 22,356 ಕೋಟಿ ಸರ್ಕಾರಕ್ಕೆ ತುಂಬಬೇಕಾಗಿತ್ತು. ಆದರೆ ಇವರು ಎಷ್ಟು ತುಂಬಿದ್ದಾರೆ?
ಇವರೇನು ಮಾಡ್ತಾರೆ, ಬೇರೆ ಬೇರೆ ಯೋಜನೆಗಳಿಗೆ ಇಟ್ಟಂತ ಹಣ ಇದಕ್ಕೆ ಖರ್ಚು ಮಾಡಿಬಿಟ್ರು, ಅದಕ್ಕೆ ಖರ್ಚು ಮಾಡಿಬಿಟ್ರು, ಹೀಗೆ ಈ BJPನವರು ಹೊಡ್ಕೊಳ್ತಾ ಇದ್ದಾರೆ. ಅದ್ಯಾವುದೋ ಒಂದು SC STಗಳಿಗೆ ಉಪಯೋಗಿಸ್ಬೇಕಾದಂಥ ಹಣವನ್ನು ಕದ್ದುಬಿಟ್ಟು ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಬಿಟ್ರು, ದುರ್ಬಳಕೆ ಮಾಡಿಬಿಟ್ರು. ಆಯ್ತಪ್ಪ, ಇದನ್ನು ಒಂದು ಹೇಳ್ಬೋದಿತ್ತಲ್ಲ. ಇದನ್ನ ನೀವು ಕರೆಕ್ಟಾಗಿ ಕಟ್ಟಿದಿದ್ರೆ ನೀವು ಇದನ್ನು ಹೇಳ್ಬೋದಿತ್ತು. ಬಹುತೇಕ ನನಗನ್ಸುತ್ತೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡಾಗೆ ಅಂತ ಹೇಳಿ BJPಯವರು ಇವರು ಕಳ್ರೆ. ಈ ಕಳ್ಳರಾಗಿರೋದಕ್ಕೋಸ್ಕರ ಈ ಏನು ಭಾಗ್ಯಲಕ್ಷ್ಮಿ ಯೋಜನೆಗೆ ಇವರು ದುಡ್ಡು ಕಟ್ಟದೇ ಇರೋದ್ರಿಂದ ಇದನ್ನ ಈಚೆಗೆ ತೆಗೆದ್ರೆ ನಮ್ಮ ಕಳ್ಳತನ, ನಮ್ಮ ಮೂರ್ಖತನ ಅಥವಾ ನಮ್ಮ ನಂಬಿಕೆ ದ್ರೋಹ ಜನತೆಗೆ ಗೊತ್ತಾಗ್ಬಿಡುತ್ತಲ್ಲ. ನೀವೇನು ನೀವು ಅವರೇ. ನಮ್ಮಪ್ಪ ಒಂದು ಗಾದೆ ಹೇಳ್ತಿದ್ರು, ಸಗಣಿಯನ್ನ 2 ಭಾಗ ಮಾಡಿ, ಸಗಣಿ ಯಾವುದು ತೊಪ್ಪೆ ಯಾವುದು ಅಂತಂದ್ರೆ ಇಲ್ಲ 2 ಸಗಣಿ ಇಲ್ಲ 2 ತೊಪ್ಪೆ. ಹಾಗೆ ನೀವೇ ನಿಮ್ಮ ವ್ಯತ್ಯಾಸ ಅಲ್ಲ, ನೀವು ಸಗಣಿನೇ ಅವರು ಸಗಣಿನೇ ಅಂತ ಜನ ಹೇಳ್ಬಿಡ್ತಾರೆ. ನಮ್ಮಪ್ಪ ಇನ್ನೂ ಕೆಟ್ಟ ಭಾಷೆಯಲ್ಲಿ ಹೇಳ್ತಿದ್ರು, ಕೇಸಿಗೆ ಸಂಬಂಧ ಇದು ಮಾಡಿ, ಆದರೆ ನಾನು ಸ್ವಲ್ಪ ಒಳ್ಳೆ ಭಾಷೆಯಲ್ಲಿ ಹೇಳ್ತೀನಿ. ಇವತ್ತು ರಾಜಕಾರಣಿಗಳು ಎಲ್ಲೋ ಒಂದು ರೀತಿ ಆ ಲೆಕ್ಕದಲ್ಲಿ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಆಗಬೇಕಾಗಿರೋದು ಏನು ಅಂತಂದರೆ, ಪ್ರತಿಯೊಂದು ಯೋಜನೆಗೆ ಅಟ್ಲೀಸ್ಟು ಇತಿಹಾಸದಿಂದ ಪಾಠ ಕಲಿಬೇಕು ಅನ್ನೋಂಥದ್ದು BJPಯವರಿಗೆ RSSನವರು ಸಂಸ್ಕಾರ ಕೊಡ್ತಾನೆ ಇರ್ತಾರೆ, ನಡೀತಾನೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಹೇಳ್ತೀನಿ, ಇಡೀ ದೇಶದಲ್ಲಿ ಅಲ್ಲಿಗೂ ಅಷ್ಟೇ ಇಲ್ಲಿಗೂ ಅಷ್ಟೇ ನಾನು ಹೇಳ್ತೀನಿ, ಯಾವುದೇ ಸರ್ಕಾರಗಳಿರ್ಬೋದು ಅಥವಾ ಪ್ರತಿಪಕ್ಷಗಳಿರಬಹುದು, ಒಂದು ಯೋಜನೆ ಬಂತು ಅಂದಾಗ ಅದರ ಸಾಧಕ ಬಾಧಕಗಳನ್ನು ಜನರ ಮುಂದೆ ಇಡಬೇಕು. ನೋಡಿ, ಈ ರೀತಿ ಯೋಜನೆ ತಂದಿದ್ದಾರೆ, ಈ ಯೋಜನೆಗೆ ಈ ರೀತಿ ಹಣ ಬೇಕಾಗತ್ತೆ, ಈ ಹಣವನ್ನ ಬಜೆಟ್ನಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೆ ಎಲ್ಲಿಂದ ತರ್ತಾರೆ? ಅವಾಗ ಸಾಲ ಮಾಡಬೇಕಾಗತ್ತೆ. ಹಾಗಿದ್ರೆ ಸಾಲವನ್ನು ಹೇಗೆ ತೀರಿಸಬೇಕು? ಈಗ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದಾಗ ರಾಜ್ಯ ದಿವಾಳಿ ಆಗೋಯ್ತು, ಶ್ರೀಲಂಕಾ ಆಗೋಯ್ತು, ಪಾಕಿಸ್ತಾನ ಆಗೋಯ್ತು ಅಂತ ಬಂಬಡ ಹೊಡೆದ್ರಲ್ಲ. ಇದ್ರ ಬಗ್ಗೆನೂ ಹೇಳ್ಬೋದಿತ್ತಲ್ಲ. ಆಗಿದ್ರೆ ಅಂದರೆ ಇವತ್ತು ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇರೋಂಥವ್ರು ಕಳ್ಳರು, ಸುಳ್ಳರು, ಪೋಲಿ ಪರವಡೆಗಡೆ ಬರ್ತಾ ಇದ್ದಾರಾ? ಅದಕ್ಕೆ ಈ ಯಾವುದು ಲೆಕ್ಕಾಚಾರ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಅದನ್ನ ಜನರ ಮುಂದೆ ಇಡ್ಲಿಕ್ಕೆ ಆಗ್ತಾ ಇಲ್ವಾ? ಇಂಥವ್ರನ್ನ ಇಟ್ಕೊಂಡು ಏನೋ ತಲೆ ಎಣಿಕೆಗೋಸ್ಕರ, ಸರ್ಕಾರ ನಡೆಸಲಿಕ್ಕೋಸ್ಕರ ಒಂದಷ್ಟು ಜನ ಹಣ ಇರೋರಿಗೆ ಟಿಕೆಟ್ ಕೊಟ್ಬಿಟ್ಟು ಅವರನ್ನು ಗೆಲ್ಲಿಸ್ಕೊಂಡು ಈ ರೀತಿ ಮಾಡಿ ಜನರಿಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ವಂಶ ನಿರ್ವಂಶ ಆಗೋಗುತ್ತೆ ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ. ಅದು ಆಗಬಾರ್ದು ಅಂದ್ರೆ ಅಟ್ಲೀಸ್ಟ್ ಒಂದಿಷ್ಟು ಒಳ್ಳೆ ಅವಕಾಶ ಇದೆ, ಅಧಿವೇಶನ ನಡೀತಾ ಇದೆ, ಅದು ಪಬ್ಲಿಕ್ ಮಾಡಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಇದನ್ನ ಚರ್ಚೆ ಮಾಡಬೇಕು. ನಿಜಕ್ಕೂ ನಮ್ಮ ಗೊತ್ತಾಗ್ಲಿ ಅನ್ನೋದು ಅಲ್ಲ, ಈ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ಲಿ ಅನ್ನೋದು. ನಾನು ಈ ಎಲ್ಲ ವಿಚಾರಗಳನ್ನು ಯಾವ ಹಿನ್ನೆಲೆಯಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ನಾನು ಅಲ್ಲೇ ಶಿಕ್ಷಣ ಪಡೆದಿರೋದ್ರಿಂದ ನಾನು ಅವರಿಗೆಲ್ಲ ನೆನಪು ಮಾಡ್ಕೊಡ್ತಾ ಇದ್ದೀನಿ. ನಾನು ಯಾವುದನ್ನು ಬೈತಾ ಇಲ್ಲ ಅವರಿಗೆ, ಟೀಕೆನೂ ಅಲ್ಲ, ವಾಸ್ತವ ಸಂಗತಿಯನ್ನು ಅವರಿಗೆ ಮನಮುಟ್ಟು ಹಾಗೆ ನಾನು ಮಾಡ್ತಾ ಇದ್ದೀನಿ. RSS ನಲ್ಲಿ ಹೇಳ್ಕೊಡ್ತಾ ಇದ್ರು, ಮೈಯ ರಕ್ತವು ಶುದ್ಧವಿದ್ದರೆ ಈಗ ತೋರಿಸ ಬನ್ನಿರಿ ಅಂತ. ನಿಮ್ಮ ರಕ್ತ ಶುದ್ಧ ಇದೆಯಾ? ಹಾಗಿದ್ರೆ ಒಳ್ಳೆ ಅವಕಾಶ ಇದೆ ಅಲ್ಲ, ಸತ್ಯಕ್ಕೆ ನ್ಯಾಯಕ್ಕೆ ನೀವು ಬಹಿರಂಗವಾಗಿ ಮುಂದೆ ಬನ್ನಿ ಅಂತ. ಹಾಗಿದ್ರೆ ನಾನು BJPಯವರಿಗೆ ಕೇಳ್ತೀನಿ, ಇವತ್ತು BJPಯವರು RSS ಪರವಾಗಿ ಅಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಹಾಗೇನೆ ಈ ಕಾಂಗ್ರೆಸ್ ಅವರು ಕೇಳಲ್ವಾ ನೀವು? ಕೇಳ್ತಾ ಇದ್ದೀನಿ. ಅದಕ್ಕೆ ನಾನೀಗ ಕೇಳ್ತಾ ಇದ್ದೀನಿ, ನೀವು ಹೇಗೆ RSS ಅನ್ನ ಸಮರ್ಥನೆ ಮಾಡ್ಕೊಟ್ಟಿಗೆ ಹೊರಟಿದಿರಲ್ಲ, ಅದೇ ರೀತಿಯಲ್ಲಿ ಈ ಹೆಣ್ಮಕ್ಕಳದು ವಿಚಾರವನ್ನ ಇದೇ ಸದನದಲ್ಲಿ ಚರ್ಚೆ ಮಾಡಿ, ನಿಮ್ಮ ಮೈ ರಕ್ತ ಶುದ್ಧ ಇದ್ರೆ ಸತ್ಯ ಸಂಗತಿಯನ್ನು ಹೊರಗಡೆ ತೆಗಿಲಿಕ್ಕೆ ಏನೆಲ್ಲ ಮಾಡಬೇಕೋ ಮಾಡಿ. ಎಸ್, ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಗೃಹಿಣಿ HN ತ್ರಿವೇಣಿ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಈಗ ಸಹಜವಾಗಿ ಪೋಷಕರು ಬಹಳ ನಿರೀಕ್ಷಣೆ ಇಟ್ಕೊಂಡಿದ್ರು, ಹೌದು, ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಯಾವುದೋ ಒಂದು ವಿಚಾರ ಆಗಿರಲಿ ಅಂತ ಕಷ್ಟದ ಸಮಯದಲ್ಲಿ. ನಿರೀಕ್ಷೆ ಮಾಡಿದ್ದು 1 ಲಕ್ಷ, ಬಟ್ ಬರ್ತಾ ಇದ್ದು 32,000. ಏನು ಹೇಳ್ತೀರಿ? ಅದಕ್ಕೆ ಏನು ಹೇಳ್ತೀನಿ ಅದು ಮಾಡೋ ಅಂಥ ಯೋಜನೆ ಯಾವ ಸರ್ಕಾರನಾರ ಬರಲಿ, BJP ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಯಾವ್ದಾರ ಬರಲಿ, ತೊಗೊಂಡಿರೋ ಯೋಜನೆ ಅದು ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡಬೇಕು ಒಂದು. ಬಟ್ ಅರ್ಧ ಮಾಡಿದ್ರೆ ಅವರೇನೋ ಒಂದು ಇದಿಟ್ಕೊಂಡಿರ್ತಾರೆ, ಕೂಲಿ ಕಾರ್ಮಿಕರಿಗೆಲ್ಲ ಒಂದು ಹೆಣ್ಮಕ್ಳಿಗೆ ಯೋಜನೆ ಏನು ಕೊಟ್ಟಿರ್ತಾರೆ, ಆ ಯೋಜನೆ ಅವ್ರಿಗೆ ತಲುಪುವಂಥ ಕೆಲಸ ಮಾಡಬೇಕು. ಯಾಕೆ ಆಸೆ ತೋರಿಸ್ಬಿಟ್ಟು ಮತ್ತೆ ಈ ಥರ ಕೆಲಸಗಳು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು ಅವ್ರೇನು ಅಂದ್ಕೊಂಡಿರ್ತಾರೆ, ಏನೋ ಇದು ಬರುತ್ತೆ ಮುಂದೆ ನಮ್ಮ ಮಕ್ಳು ಭವಿಷ್ಯಕ್ಕೆ ಏನೋ ಒಂದು ಆಗುತ್ತೆ ಅಂತ ತಂದೆ ತಾಯಿ ಅಂದ್ಕೊಂಡಿರ್ತಾರೆ. ಅದು ಕೂಡ ಅರ್ಧ ಆಗೋಯ್ತು ಅಂದರೆ, ಈಗ ನಾವು ಒಂದು ಆಯ್ಕೆ ಮಾಡಿರ್ತೀವಿ, ಒಂದು ಸರ್ಕಾರ, ಈ ಸರ್ಕಾರ ಬಂದರೆ ಒಳ್ಳೇದು ಮಾಡುತ್ತೆ, ಆ ಸರ್ಕಾರ ಬಂದರೆ ಒಳ್ಳೇದು ಮಾಡುತ್ತೆ. ಯಾವ ಸರ್ಕಾರ ಬಂದ್ರೂ ಬರೀ ಅಧ್ವಾನನೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡೋದಕ್ಕೆ ಕಂಪ್ಲೀಟ್ ಮಾಡಲ್ಲ, ಎಲ್ಲ ಅರ್ಧ ಮಾಡ್ತಾರೆ. ಅದು ಜನಕ್ಕೆ ಏನಂತದೆ ಬೇಸತ್ತದೆ, ಇವ್ರು ಕೆಲವೊಬ್ರು ವೋಟ್ಗಳೇ ಹಾಕಲ್ಲ ಇವ್ರುಗಳಿಗೆ. ಯಾಕೆ ಹಾಕಲ್ಲ ಅಂತಂದರೆ, ಈ ಥರ ಅರ್ಧ ಕೆಲಸ ಮಾಡ್ತಾರೆ. ಅರ್ಧ ನೋಡಿ, ನಿಮ್ಗೆ ಗೊತ್ತು, ಕೆಲವೊಂದು ಗೃಹಲಕ್ಷ್ಮಿ ಮಾಡಿದ್ರು, ಕೆಲವೊಂದು ಬೇರೆ ಬೇರೆ ಯೋಜನೆಗಳೆಲ್ಲ ಮಾಡಿದ್ರು.
ಈ ಬಸ್ ಫ್ರೀ ಅವು ಇವೆಲ್ಲ ಆಳುಮೂಳು ಮಾಡ್ತಾರೆ. ಅದನ್ನ ಮಾಡೋ ಬದಲು ಈಗ ಏನು ಕೊಟ್ಟಿರೋದನ್ನೇ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡಿದ್ರೆ ಆ ಸರ್ಕಾರ ಬಂದಿದ್ಕೂ ನಾವು ನೆನೆಸ್ಕೊತೀವಿ. ಆ ಸರ್ಕಾರ ತಡೆಯಪ್ಪ ಇದು ನಮಗೆ ಒಂದು ಹೆಣ್ಮಕ್ಳಿಗೆ ಒಳ್ಳೆ ಯೋಜನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಓಟ್ ಹಾಕೋದಕ್ಕೂ ನಾವು ಒಂದು ಮುಂದೆ ಹೋಗ್ತೀವಿ. ಆ ಸರ್ಕಾರ ಮತ್ತೆ ನಾವು ಆಯ್ಕೆ ಮಾಡ್ಕೋತೀವಿ. ಆ ಸರ್ಕಾರ ನಾವು ಆಯ್ಕೆ ಮಾಡ್ಕೊಂಡ್ರೆ ಇದು ನಮ್ಗೆ ಒಂದು ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರು ಕರೆಕ್ಟಾಗಿ ಯಾವುದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಅದು ಮಾಡಲೇಬಾರ್ದು. ಅರ್ಧ ಬರ್ಧ ಯಾಕೆ ಊಟ ಇಕ್ತಾರೆ, ಇಕ್ಕಿದ್ರು ಫುಲ್ ಇಕ್ಬೇಕು. ಯಾಕೆ ಈ ಥರ ಕೆಲಸ ಮಾಡ್ತಾರೆ ಅದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಮತ್ತೆ ಈಗ ಯಾವ ಯೋಜನೆ ಮೇಲೆ ನಂಬಿಕೆ ಇಡಬೇಕು? ಈಗ LIC ಅನ್ನೋದು ಈ ರೀತಿ ಅಂದರೆ ಭರವಸೆ ಅಥವಾ ಗ್ಯಾರಂಟಿ ಅನ್ನೋದು LIC. ಈಗ ಏನು ಗ್ಯಾರಂಟಿ ಘೋಷಣೆ ಮಾಡಿದಾರಲ್ಲಿ ಮೇನ್ ಗ್ಯಾರಂಟಿ ಅನ್ನೋದು LIC. ಬಟ್ ಗ್ಯಾರಂಟಿ ಈಗ LICಯಲ್ಲಿ ಗ್ಯಾರಂಟಿ ಇಲ್ಲ ಅನ್ನೋದು ವಿಚಾರ. ಹೌದು, LICಯಲ್ಲಿ ಏನೇ ಹಣ FD ಹಾಕಿದ್ರು ಕೂಡ ಅಥವಾ ಈ ರೀತಿ ಯೋಜನೆ ಬಂದಿದ್ರು ಕೂಡ ಅಲ್ಲಿ ಸರಿಯಾಗಿ ವಾಪಸ್ ಬರಬೇಕಾಗಿರೋ ಹಣ ಬರ್ತಾ ಇಲ್ಲ. ಅದಕ್ಕೆ ಎಷ್ಟು ವರ್ಷಗಳು ಕಾಯ್ಬೇಕು. ಹೌದು ಹೌದು ಹೌದು. ಅದು ನಾವು LIC ಅನ್ಕೊಂಡು ಅದನ್ನ ಮಾಡಕ್ ಹೋಗ್ತೀವಿ, ಅದರಲ್ಲೂ ಅರ್ಧ ಬರ್ಧಮ ಆಗುತ್ತೆ. ಅದು 12 ವರ್ಷ 13 ವರ್ಷ ಎಷ್ಟೆಷ್ಟು ಬೇಕೋ ತೊಗೊತಾರೆ, ಇಲ್ಲ ಅಂತಲ್ಲ. ತೊಗೊಂಡ್ರು ಅದು ಕರೆಕ್ಟಾಗಿ ಕಂಪ್ಲೀಟ್ ಆಗೋದಿಲ್ಲ ಒಂದು. ಆಮೇಲೆ ಒಂದೇನಂತಂದರೆ ನಾವು ಅಷ್ಟೇ LIC ಇದ್ರಲ್ಲೇನೋ ಇಷ್ಟು ವರ್ಷ ಕಟ್ಟೋದು ಇಷ್ಟು ವರ್ಷ ಬರುತ್ತೆ, ಅಷ್ಟು ವರ್ಷ ಕಟ್ಟೋದು ಇಷ್ಟು ವರ್ಷ ಬರುತ್ತೆ, ಅದೆಲ್ಲ ಫುಲ್ ಕಂಪ್ಲೀಟ್ ಇಲ್ಲ. ಅದು ಅರ್ಧ ಬರ್ಧ ಕಂಪ್ಲೀಟೇ ಅದು. ಎಸ್ ಮೇಡಮ್ ಅವರೇ, ಪುಷ್ಪ ಮೇಡಮ್ ಅವರೇ, ಈಗ ಪ್ರಮುಖವಾಗಿ 32,000 ರೂಪಾಯಿ ಹಣ ಇದೆಯಲ್ಲ, ಇದಕ್ಕೆ ಹೊಣೆ ಯಾರು ತಗೋಬೇಕು? ಈಗ LIC ಸಂಸ್ಥೆನ ಅಥವಾ ಸರ್ಕಾರನ? ಏನು ಪ್ಲಾನ್, ನೀವು ಏನು ಹೇಳಕ್ಕೆ ಬಯಸ್ತೀರಿ? ಈಗ ಸರ್ ನಾನು ಹೇಳೋದು, ಇವಾಗ ಸರ್ಕಾರ ಇವ್ರು ಹೇಳ್ದಂಗೆ 1 ವರ್ಷಕ್ಕೆ ಅಂತ ಒಪ್ಕೊಂಡಿದ್ದು, ಅವ್ರು 1 ವರ್ಷಕ್ಕೆ ಈ ಬಾಂಡ್ ಯೋಜನೆ ಮಾಡಿ ಬಿಟ್ಬಿಟ್ಟಿದ್ದಿದ್ರೆ ನಾವು ಸರ್ಕಾರ ಬಿಟ್ಟು LIC ಕಂಪ್ನಿನ ಕೇಳ್ಬೋದಾಗಿತ್ತು. 1 ವರ್ಷಕ್ಕೆ ಅವ್ರು ಎಷ್ಟು ಹಾಕಿರ್ತಾರೆ, 3,000 ಒಂದು ತಿಂಗಳಿಗೆ ಅಂದರೆ 1 ವರ್ಷಕ್ಕೆ 12 ತಿಂಗಳಿಗೆ ಎಷ್ಟು ಹಾಕಿರ್ತಾರೆ ಅದ್ರ ತಕ್ಕಂತೆ ಇವ್ರು ಕೊಡ್ತಾ ಇದ್ರು. ಈ ಸರ್ಕಾರದ ಯೋಜನೆನೇ ಇವರೇ ಕರೆಕ್ಟಾಗಿ ಅಲ್ಲಿ ತಲುಪಿಸಿಲ್ಲ ಅಂದಮೇಲೆ LIC ಕಂಪ್ನಿ ಮೇಲೆ ನಾವೇನು ಹೋಗಿ ಕೇಳೋದು ಅಲ್ವಾ? ಇಲ್ಲಿ ಇವ್ರು ಕೊಟ್ಟರೆ ಅವ್ರು ಕೊಡ್ತಾರೆ, ಅವ್ರು ಎಲ್ಲಿಂದ ಕೈಯಿಂದ ಏನು ಅವ್ರು ಹಾಕಿ ಕೊಡೋ ಅಂಥದ್ದು ಏನಿಲ್ಲ ಅಲ್ವಾ? ಈಗ ಸುಕನ್ಯಾ ಸಮೃದ್ಧಿ ಆರಾಮಾಗಿ ಹೋಗಿ ಪೋಸ್ಟ್ ಆಫೀಸಲ್ಲಿ ಕಟ್ತಾರೆ, ಅದು ಇಷ್ಟು ವರ್ಷ ಆದಾಗ ಇಷ್ಟು ಬರುತ್ತೆ ಅನ್ನೋ ಒಂದು ಧೈರ್ಯ ಇದೆ. ಇವರು ಹಂಗೆ LIC ಕಂಪ್ನಿಗೆ ಇವರು ಅದೇ ಥರ ಕಟ್ಟಿದ್ರೆ, ಇವರು ಅದ್ರ ಮೇಲೆ ನಂಬಿಕೆ ಭರವಸೆ ಇಟ್ಟು ಕಟ್ಟಿದ್ರೆ ಅಷ್ಟು ದುಡ್ಡು ಬರುತ್ತೆ ಅನ್ನೋ ಧೈರ್ಯ ಇತ್ತು. ಇದು ಸರ್ಕಾರ ಮಾಡಿರೋದು, ಇದು BJP ಸರ್ಕಾರ ಮಾಡಿದ್ದು. ಇವರು ಕರೆಕ್ಟಾಗಿ ಕಟ್ಕೊಂಡು ಹೋಗಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಾಗ ನಾವು ಸರ್ಕಾರದ ಹೊಣೆನೇ ಮಾಡ್ತೀವಿ. ಅವರು ನಾವು ಕೊಟ್ಟ ಭರವಸೆಗೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಇವರು ಅದಕ್ಕೆ ಕರೆಕ್ಟಾಗಿ ಪ್ರತಿ ತಿಂಗಳು ದುಡ್ಡು ತಲುಪಿಸಿದಾರ, ಅವರು ಅದನ್ನು LIC ಕಂಪ್ನಿಗೆ ತಲುಪಿಸಿದಾರ ಅನ್ನೋದನ್ನ ನೋಡಿ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟುಬಿಟ್ರೆ ಜನಗಳಿಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಕೊಡಲ್ಲ ಯಾಕೆ ಅಂದರೆ ಸರ್ಕಾರದಿಂದನೇ ಮೋಸ ಆಗಿರಬಹುದು. ನಾವೇ ಇದು ಕಟ್ಟಿಲ್ಲ ಅಂತ ಯಾರು ಹೇಳ್ಕೊಳಲ್ಲ, ನಮ್ದು ತಪ್ಪಾಗಿದೆ ನಾವು ಕಟ್ಟಿಲ್ಲ ಅಂತ ಸರ್ಕಾರ BJP ಸರ್ಕಾರ ಹೇಳಕ್ ಬರಲ್ಲ ಇವತ್ತು. ಅದರಿಂದ ಇದೆಲ್ಲ ಈಚೆಗೆ ಬರಲ್ಲ. ಈಚೆಗೆ ಬರೋ ಅಂತ ಕೆಲಸ ಮಾಡಬೇಕು ಫಸ್ಟು. ಇವಾಗ ನಮ್ಮಿಂದ ನಾವು ಕಟ್ಟಿದ್ದೀವಿ, LIC ಕಂಪ್ನಿಯಿಂದ ಮೋಸ ಆಗಿದೆ ಅಂತ ಸರ್ಕಾರ ತೋರಿಸ್ಬಿಡ್ಲಿ. ಇವಾಗ ಸರ್ ಹೇಳಿದ್ರು ಅಧಿವೇಶನ ನಡೆಯುತ್ತಲ್ಲ ಅದರಲ್ಲಿ ಇದ್ರ ಬಗ್ಗೆ ಮಾತಾಡಿ ತೋರಿಸ್ಬಿಡ್ಲಿ ಅಂತ. ಸತ್ಯ ಕರೆಕ್ಟಾಗಿದ್ದರೆ ಯಾಕೆ ಭಯ ಪಡಬೇಕು? ತೋರಿಸ್ಬಿಡ್ಲಿ, ನಾವು ಕಟ್ಟಿದ್ದೀವಿ ಕರೆಕ್ಟಾಗಿ, LIC ಕಂಪ್ನಿಯಿಂದ ಆಗಿದೆ, ಆ ಕಂಪ್ನಿಗೆ ಏನು ಮಾಡಬೇಕು ಮಾಡಿ, ನಿಮ್ಮ ಕಡೆಯಿಂದನೇ ಮಾಡಿ, ಹೆಣ್ಮಕ್ಳಿಗೆ ಏನು ಕೊಡಬೇಕು ಒಪ್ಕೊಂಡಿದ್ದೀರಾ ಅದನ್ನು ಕರೆಕ್ಟಾಗಿ ಕೊಡಿ. ಅಷ್ಟೇ ನಾವು ಕೇಳೋದು. ಹೆಣ್ಮಕ್ಳಿಗೆ ಏನು ಕರೆಕ್ಟಾಗಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಾ ಅದನ್ನ ಕರೆಕ್ಟಾಗಿ ತಲುಪಿಸ್ಬಿಡಿ. ನಿಮ್ದು ತಪ್ಪು ಕಂಪ್ನಿ ಗೊತ್ತಾಗಬೇಕು, ತೋರಿಸ್ಬಿಟ್ಟು ಕರೆಕ್ಟಾಗಿ ತೋರಿಸಿ ಜನತೆಗೆ ನಿಮ್ಮ ಸತ್ಯಾಸತ್ಯತೆಯನ್ನು ತೋರಿಸ್ಬಿಟ್ಟು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟು ಹೆಣ್ಮಕ್ಳಿಗೆ ಒಳ್ಳೇದು ಮಾಡಿಬಿಡ್ಲಿ, ಅಷ್ಟೇ ನಾವು ಕೇಳೋದು. ಎಸ್ ಗೌಡ್ರೆ, ಈಗ ಪ್ರಮುಖವಾಗಿ ಒಂದು ಸರ್ಕಾರ ಬರುತ್ತೆ, ಒಂದು ಯೋಜನೆಯನ್ನು ತರುತ್ತೆ, ಮತ್ತೊಂದು ಸರ್ಕಾರ ಬರುತ್ತೆ, ಆ ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾ ಬೇಡವಾ ಅನ್ನೋಂಥ ಕ್ಲಾರಿಟಿ ಅವ್ರಿಗೆ ಇರೋದಿಲ್ಲ. ಒಂದು ವೇಳೆ ಆ ಯೋಜನೆ ನಿಲ್ಲಿಸಲಿ ಬಿಡಲಿ ಏನಾದರಾಗಲಿ, ಬಟ್ ಈ ರೀತಿಯಾಗಿ ತಂದಿರುವಂಥ ಯೋಜನೆಯನ್ನು ಹಳ್ಳ ಹಿಡಿಯೋದಕ್ಕೆ ಸರ್ಕಾರನೇ ಕಾರಣ ಆಗುತ್ತೆ. ಬಟ್ ಇದು ಎಷ್ಟು ಡೇಂಜರ್ ಅಂತ, ಎಷ್ಟು ಅಪಾಯಕಾರಿ ಆಗುತ್ತೆ ನೋಡಿ. ಯಾವುದೇ ಒಂದು ಯೋಜನೆ ಅದನ್ನು ಪ್ರಾರಂಭ ಮಾಡಬೇಕಾದ್ರೆ ಅದು ಜನಹಿತಕ್ಕಾಗಿ ಜನಪರ ಯೋಜನೆಗಳು ಆಗಿರ್ತವೆ. ಇದು ಜನಪರ ಯೋಜನೆ, ಜನಹಿತಕ್ಕಾಗಿ ಆಗಿರುವಂತಹ ಯೋಜನೆ. ಹಾಗಾಗಿ ಅದನ್ನ ಯಾವುದೇ ಸರ್ಕಾರ ಬಂದರೂ ನಿಲ್ಲಿಸ್ಲಿಕ್ಕೆ ಬರಲ್ಲ. ಅಕಸ್ಮಾತ್ ನಿಲ್ಲಿಸಬೇಕು ಅನ್ನೋಂಗಿದ್ರೆ ಇದಕ್ಕಿಂತಲೂ ಉತ್ತಮವಾದ ಬೇರೆ ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಅಂದ್ರೆ ಪರಿಚಯಿಸಬೇಕು, ಜನತೆಗೆ ಪರಿಚಯಿಸಿ ಇದಕ್ಕಿಂತಲೂ ಉತ್ತಮವಾದ ತುಂಬಾ ಲಾಭದಾಯಕರವಾದಂತಹ ಯೋಜನೆ ಇದು, ಅದಕ್ಕೋಸ್ಕರ ಇದನ್ನ ಕೈ ಬಿಡ್ತಾ ಇದೀವಿ ಅಂತ ಹೇಳಿ ಮುಂದುವರಿಸಬೇಕಾಗತ್ತೆ. ಆದರೆ ಈ ಯೋಜನೆಯನ್ನ ಈಗ ಈ ಹಿಂದೆ ಇದ್ದಂಥ ಸರ್ಕಾರ ಅಂದರೆ BJP ಇತ್ತು, ಅದಾದಮೇಲೆ ಕಾಂಗ್ರೆಸ್ ಬಂತು 2013ರಲ್ಲಿ. ಆಗ ಆಗಿರುವಂಥದ್ದು ಏನು
ಕೊರತೆಗಳನ್ನು ಕುಂದುಕೊರತೆಗಳನ್ನು ಇವರು ಅವತ್ತೇ ಹೇಳಬೇಕಾಗಿತ್ತು. ಹೌದು. ಆದರೆ ಅವತ್ತು ಹೇಳಲಿಲ್ಲ. ಆಯ್ತಪ್ಪ, ಅದಾದ ನಂತರ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು, ಹೆಚ್ಚು ದಿನ ಇರಲಿಲ್ಲ, ಬಿಜೆಪಿ ಸರ್ಕಾರ ಬಂತು, ಈಗ ಇವರು ಸರ್ಕಾರ ಬಂದು 2.5 ವರ್ಷ ಆಗಿದೆ. ಈ 2.5 ವರ್ಷದಲ್ಲಿ ಆಗಿರುವಂಥ ಕುಂದುಕೊರತೆಗಳನ್ನು ಗುರುತಿಸ್ಬೇಕಲ್ಲ ಸಂಬಂಧಪಟ್ಟವರು. ಆ ಕುಂದುಕೊರತೆಗಳನ್ನು ಗುರುತಿಸಿ ಮುಂದೆ ಇಡಬೇಕಲ್ಲ. ನೋಡಿ, ಅವರ ಕಾಲದಲ್ಲಿ ಇಷ್ಟು ಸಮಸ್ಯೆ ಆಗಿತ್ತು, ನಮ್ಮ ಕಾಲದಲ್ಲೂ ಇಷ್ಟು ಸಮಸ್ಯೆ ಆಗಿದೆ, ನಾನು ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ಇದಕ್ಕೆ ನಾವು ತುಂಬಲಿಕ್ಕಾಗಿಲ್ಲ, ಇದನ್ನು ಸತ್ಯ ಹೇಳಿ. ಸಿದ್ದರಾಮಯ್ಯರವರು ಮಾತಿಗೆ ಮುಂಚೆ ಹೇಳ್ತಾರೆ, ನಾವು ಕೊಟ್ಟ ಮಾತಿಗೆ ತಪ್ಪಿಲ್ಲ, ಆಡಿದ ಮಾತನ್ನ ಪೂರ್ತಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಮಾತೇ ಉಸಿರು ಅನ್ನೋದು. ಮಾತಿಗೆ ತಪ್ಪದವರು ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನೀವು ಮಾತಿಗೆ ತಪ್ಪದವರು, ಹಿಂದೆ ಅವರಾಡಿರೋ ಮಾತನ್ನ ಅವರು ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಹೇಳಿ. ಅಲ್ಲ, DK ಹೇಳ್ತಾರೆ ಕೊಟ್ಟ ಮಾತನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು, ಕೊಟ್ಟ ಮಾತು ತಕ್ಕಂತೆ ಇರಬೇಕು ಅಂತೇಳಿ. ಸಿದ್ದರಾಮಯ್ಯವರು ಹೇಳ್ತಾರೆ ಕೊಟ್ಟ ಮಾತಿಗೆ ನಾವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದೀವಿ ಅಂತ. ಆಯ್ತು, ಗ್ಯಾರಂಟಿಯನ್ನ ಈಗ ಜನರ ಮುಂದೆ ತೆಗೆದಿಡಿ ಅಂದರೆ ನಾನೇನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವೊಂದು ಪ್ರಶ್ನೆ ಮೇಡಮ್ ಕೇಳಿದ್ರಿ, ಏನು ಅಂದ್ರೆ ಇದಕ್ಕೆ ಹೊಣೆ ಯಾರು ಅಂತ. ಹೊಣೆ ಯಾರು ಅಂದ್ರೆ ಯಾರು ಆಡಳಿತದಲ್ಲಿ ಇರ್ತಾರೋ ಅವರೇ ಹೊಣೆ. ಈಗ ಈ ಹಿಂದೆ ಇದ್ರು ಹೋದ್ರು, ಅವರಿಗೆ ನಾವು ಹೊಣೆ ಮಾಡ್ಲಿಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಸತ್ತ ಹೆಣ ಸ್ಮಶಾನಕ್ಕೆ ಹೋದ್ಮೇಲೆ ನಾವು ಮತ್ತೆ ವಾಪಸ್ ತಗೊಂಬಂದ್ರೆ ಜೀವ ಬರಲ್ಲ, ಅದಕ್ಕೆ ತರಬಹುದಷ್ಟೇ, ಸತ್ತ ಹೆಣ ಇಟ್ಕೊಂಡು ವಾಸನೆ ತಗೋಬೇಕಷ್ಟೇ. ಅದರಿಂದ ನಮ್ಮ ಆರೋಗ್ಯನ ಕೆಡಿಸ್ಕೋಬೇಕು. ಅದರ ಬದಲು ಇರುವಂತಹ ಜನರಿಗೆ ಅವರು ಬದುಕಲಿಕ್ಕೆ ಬೇಕಾದಂತಹ ಸಹಕಾರವನ್ನು ಕೊಡಬೇಕು. ಅಂದರೆ ಈಗಿರುವಂತಹ ಸರ್ಕಾರ ಈ ಯೋಜನೆಯನ್ನ ಪೂರ್ತಿ ಮಾಡಲಿಕ್ಕೆ, ಮುಂದುವರಿಸಲಿಕ್ಕೆ ಅಥವಾ ನಿಲ್ಲಿಸಲಿಕ್ಕೆ ಏನೇನು ವಾಸ್ತವ ಏನು ಅದನ್ನು ಜನರ ಮುಂದೆ ಇಡಬೇಕು. ಇದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಪ್ರಮುಖ ಜವಾಬ್ದಾರಿ. ಬೆಳೆಯುವ ಮಕ್ಕಳ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅನ್ನೋಂಥದ್ದನ್ನು ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ. ನೀವು ಆ ಮೊಳಕೆಯನ್ನು ಜಿಗ್ತಾಗ್ತಾ ಇದ್ದೀರಲ್ಲ, ಇಲ್ಲೇ ಅದರ ಜೀವವನ್ನು ಕೊಲ್ತಾ ಇದ್ದೀರಲ್ಲ. ಅಂದರೆ ಈ ರೀತಿ ಸಣ್ಣ ಸಣ್ಣ ಇರುವ ಯೋಜನೆಗಳನ್ನೇ ನೀವು ಸತ್ಯನಾಶ ಮಾಡಲಿಕ್ಕೆ ಹೊರಟಿರುವಂತಹ ಆಡಳಿತ ಪಕ್ಷ ಕಾಂಗ್ರೆಸ್ನವ್ರದ್ದು ಜವಾಬ್ದಾರಿ ಇಲ್ವಾ? ಈ ಜವಾಬ್ದಾರಿಯನ್ನು ಯಾರು ತಗೊಳ್ಬೇಕು? ನಾನು ಹೇಳ್ತೀನಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅವರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಶ್ವೇತಪತ್ರವನ್ನು ಹೊರಡಿಸ್ಲಿ. ಈ ಕಳೆದ ಏನು 18 ವರ್ಷಗಳಿಂದ ಇಲ್ಲಿಯವರೆಗೆ ಏನು ನಡೆದು ಬಂದಿದೆ, ಯಾವ್ಯಾವ ವರ್ಷ ಎಷ್ಟೆಷ್ಟು ಹಣವನ್ನ ಭಾಗ್ಯಲಕ್ಷ್ಮಿ ಯೋಜನೆಗೆ ಸರ್ಕಾರ ತುಂಬಿದೆ. ಮಾತಾಡೋಣ ಸರ್. ನಮ್ಮ ಜೊತೆಗೆ ಒಬ್ರು ಕಾಲರ್ಸ್ ಇದ್ದಾರೆ. ಜಯಮ್ಮ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ನೀವು ನೋಡ್ತಾ ಇದ್ರಿ ಈ ರೀತಿಯಾಗಿ ಮಕ್ಕಳನ್ನು ನಂಬಿ ಅಥವಾ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತೇಳಿ ಈ ರೀತಿ ಯೋಜನೆಗಳನ್ನು ಮಾಡಿಕೊಂಡಿರ್ತಾರೆ. ಬಟ್ ಈ ರೀತಿ ಸರ್ಕಾರದಿಂದ ಮೋಸ ಆದರೆ ಯಾವ ಯೋಜನೆಯನ್ನು ನಂಬೋದು ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ. ಸರ್, ಇಲ್ಲಿ ನಾನು ಒಂದು AGCಯ ಸಂಘಟನೆಯ ಕಾರ್ಯಕರ್ತರಾಗಿ ಹಾಗೂ ಹಿಂದೆ ನಾನು ಒಂದು ವರ್ಕರ್ ಕೆಲಸ ಮಾಡಿದ್ದೆ. ಈ ಆರಂಭ ಆದಾಗ ಈ ಭಾಗ್ಯಲಕ್ಷ್ಮಿ ಅಷ್ಟು 10,000 ಹಾಕಿದ್ರು, ಅದು ಬಾಂಡೇ 34,000 ಅಂತಾನೆ ಕೊಟ್ಟಿದ್ರು ಸರ್. ಯಾಕೆಂದ್ರೆ ಅದೆಲ್ಲ ಸೇರಿ ಮಕ್ಕಳಿಗೆ ಎಜುಕೇಶನ್ ಸೇರಿ 50,000 ಬರ್ತಾ ಇತ್ತು. ತದನಂತರ ಒಂದು 2 ವರ್ಷಗಳ ನಂತರ ಆಗಸ್ಟ್ 2016ರಿಂದ ಇರ್ಬೇಕು, ನನಗೆ ECV ಇದಾಗ್ತಾ ಇದೆ. ಆಗ ಅವರು 20,000 ಹಾಕಿ 1 ಲಕ್ಷ ಇದೆ ಸರ್. ಇಲ್ಲಿ ಭಾಗ್ಯಲಕ್ಷ್ಮಿ ವರ್ಡ್ 2 ರೀತಿ ಇದೆ. ಒಂದು ಫಸ್ಟ್ ಟೈಮ್ ಮಾಡಿದ್ದು 50,000ಕ್ಕೆ, ಅದು ಬಂದು 34,000 ಇದೆ. ಮತ್ತೆ ಎಜುಕೇಶನ್ ಎಲ್ಲ ಸೇರಿದ್ರೆ 50,000 ಕೊಡ್ಬೇಕು. ಆಕ್ಚುಲಿ ಬಾಂಡ್ ಒಳಗಡೆ 34-37 ಇದೆ. ಬಾಂಡ್ ಅಲ್ಲಿ ಏನಿದೆಯೋ ಅದೇ ಬರುತ್ತೆ ಅಂತಾನೆ ಹೇಳಿದ್ರು ಸರ್. ಇದು ಇಲ್ಲಿ ಮೋಸ ಅವತ್ತಿಂದಿದ್ದು, ಈಗಿಂದಲ್ಲ. ಈಗ ಮುಂದೆ 1 ಲಕ್ಷದ ಬಾಂಡ್ ಇದೆಯಲ್ಲ, ಆ ಬಾಂಡ್ ಅಲ್ಲಿ ಏನಿದೆಯೋ ಅದನ್ನ ಮೆಚುರಿಟಿ ಕೊಡ್ತಾರೆ ಸರ್. ಹಿಂದೆ ಕೂಡ ಅದೇ ರೀತಿನೇ ಮಾಡಿದ್ದು. ನನ್ನ ಇಲಾಖೆಯಿಂದನೇ ಬಂದಿರ್ತಕ್ಕಂತ ವ್ಯವಸ್ಥೆ ಇದು. ಫಸ್ಟ್ ಟೈಮ್ ಬಂದಾಗ 35,000 ಇಡ್ತಾ ಇದ್ರು. ಅಂದ್ರೆ ಮೊದಲು ಮಾಡಿದವ್ರಿಗೆ ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ? ಹೌದು, ಮೊದಲು ಏನ್ ಕೊಟ್ಟಿದ್ರು ಬಾಂಡು ಅದನ್ನ ಒಪ್ಕೊಂಡೇ ಇಶ್ಯೂ ಆಗಿದ್ದು, ಭಾಗ್ಯಲಕ್ಷ್ಮಿ ಆರಂಭ ಆಗಿದ್ದು. ಈ ಸಮಸ್ಯೆ ಆಗಿದೆ ಎಲ್ಲಿಂದ? 2018 ಈಚೆಯಿಂದನಾ? 18 ಈಚೆಯಿಂದ ಸಮಸ್ಯೆ ಅಲ್ಲ, ಆಗ ಜಾಸ್ತಿ ಮಾಡಿದ್ರು. 18 ಅಲ್ಲ, ನಮ್ಗೆ ಇನ್ನು ಕೂಡ 2008ರಲ್ಲಿ ಏನೋ 1 ಲಕ್ಷಕ್ಕೆ ಬಂದ್ರು ಸರ್. ಇಷ್ಟು ಹತ್ರದಿ ಬಾಂಡ್ಗಳೆಲ್ಲ ಇದೆ ಸರ್. ಅವ್ರಿಗೆ ಏನ್ ಕೊಡ್ಬೇಕು ಅನ್ನೋದು, ಬಾಂಡ್ ಕೊಡ್ಬೇಕಂದ್ರೆ ಅದ್ರ ಮೆಚುರಿಟಿ ಅಮೌಂಟ್ ಇದೆ. ಅದನ್ನ ಬಿಟ್ಟು ಮೋಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಬಾಂಡ್ ಇದೆ. ನೀವು ಬೇಕಾದ್ರೆ 1 ಲಕ್ಷ ಬಾಂಡ್ ಅನ್ನು ಮತ್ತೆ ಈ ಮೊದಲು ಕೂಡ 2006ರಲ್ಲಿ ಬಂದಂತ ಬಾಂಡು, ಲಕ್ಷ ಬಾಂಡು 2 ನೋಡಿದ್ರೆ ಬಾಂಡ್ ಅಲ್ಲಿ ಕ್ಲಿಯರಿಟಿ ಇದೆ.
ಕ್ಲಾರಿಟಿ ಆಗಿ. ಮೇಡಮ್ ಅವರಿಗೆ ನೀವು ಹೇಳ್ತಾ ಇದ್ರಿ ಅಲ್ಲಿ ಬಾಂಡ್ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಅಂತ ಹೇಳಿ. ಬಟ್ ಈ 32,000 ಬಂದಿದೆಯಲ್ಲ, 1 ಲಕ್ಷ ನಿರೀಕ್ಷೆ ಇದ್ದಿದ್ದು 32,000 ಬಂದಿದೆಯಲ್ಲ, ಬಾಂಡ್ ಇದೆಯಲ್ಲ ಸರ್, ಅವ್ರ ಹತ್ರ ಬಾಂಡ್ ಇದೆಯಲ್ಲ, ಅವ್ರಿಗೆ ಆ ಬಾಂಡ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅನ್ನೋದು ನೋಡ್ಬೇಕು ಅನ್ನೋದು. ಎಸ್ ಹೌದು. ಏಕೆಂದ್ರೆ ಆವಾಗ ಭಾಗ್ಯಲಕ್ಷ್ಮಿ ಮಾಡಿದಾಗ ಬಾಂಡ್ ಅಲ್ಲಿ ಏನಿದೆ ಅಂತಾನೆ ಕೊಟ್ಟಿರ್ತಾರೆ, ಅದೇ ಇವತ್ತು ಮೆಚುರಿಟಿ ಬರ್ತಾ ಇದೆ. ಜೊತೆನಲ್ಲಿ ಮಧ್ಯದಲ್ಲಿ ಅವರಿಗೆ ಓದ್ಲಿಕ್ಕೆ ಪ್ರೋತ್ಸಾಹನ ಕೊಡ್ತಾ ಇದ್ರು, ಅದನ್ನ ತಗೊಳ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅದನ್ನ ಸೇರಿ ಕೊಡ್ಬೇಕು ಅಂತ ಕೇಳೋದು ಧರ್ಮ. ಅದನ್ನ ಸೇರಿ ಅವರು ಏನ್ ಪ್ರೋತ್ಸಾಹನ ಇತ್ತು ಆ ವರ್ಷಗಳದು ಅದನ್ನ ಸೇರಿ LIC ಕೊಡ್ಬೇಕು ಅಂತ. ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ವಿಭಾಗಗಳು ಇದಾವೆ ಅಂತ, 1 ಲಕ್ಷ ಅಂತ್ಯಸಲ 32,000 50,000 ಕೂಡ ಯೋಜನೆ ಇದಾವೆ ಅಂತ. ಎಸ್ ಎಸ್ ಇದೆ. ಅಂದ್ರೆ ಬಹುಶಃ ಜನರಿಗೆ ಅದು ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ, ಮಾಹಿತಿ ಸರಿಯಾಗಿ ಇಲ್ಲದೆ ಇರೋ. ತಂದಾಗ ಇದನ್ನ ತಗೊಂಡ್ ಬಂದ್ರು, ಸೆಕೆಂಡ್ ಟೈಮ್ ಇನ್ನೊಂದು ಸರ್ಕಾರ ಬಂದಾಗ ಅದು ಸಾಲ್ತಾ ಇಲ್ಲ, ಹೆಣ್ಮಕ್ಳಿಗೆ ಇನ್ನಷ್ಟು ಹೆಚ್ಚು ಕೊಡ್ಬೇಕು ಅಂತ ಹೇಳಿ ಮತ್ತೆ 20,000. ಅಂದ್ರೆ ಇದು 2013ರಲ್ಲಾಗಿದ್ದ 18ರಲ್ಲಾಗಿದ್ದ 13ರಲ್ಲಾಗಿದ್ದ 18ರಲ್ಲಾಗಿದ್ದ ಅಥವಾ 21ರಲ್ಲಾಗಿದ್ದ 19ರಲ್ಲಿ? ನನಗೆ ಇಸ್ವಿ ಇದಾಗಿದೆ, ನಮ್ಗೆ 1 ಲಕ್ಷ ಬಾಂಡ್ ಬರೋಂಗಾಗಿದೆ. ಯಾವ ಇಸ್ವಿ ಅಮ್ಮ? ಮೇಡಮ್ ಕ್ಲಾರಿಟಿ ಕೊಡಿ, ಮಾತಾಡಿ. 2008 ಜುಲೈ 31ರಿಂದ 1 ಲಕ್ಷ ಕೊಡಂಗಾಗಿದೆ. ಅಂದ್ರೆ 1 ಲಕ್ಷ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಕಟ್ಟಬೇಕಾಗಿದೆ ಎಷ್ಟು ವರ್ಷಕ್ಕೆ? ಆವಾಗ 20,000 ಕಟ್ತಾ ಇತ್ತು. ಅಲ್ಲ, ಒಂದ್ಸಲ 20 ಅಟ್ ಎ ಟೈಮ್ 20,000 ಕಟ್ಟಿದ್ರೆ ಅದು 1 ಲಕ್ಷ ಆಗ್ತಾ ಇತ್ತಾ? ಎಸ್ ಎಸ್. ಅಷ್ಟೊಂದು ಹಣವನ್ನ ಕೊಡ್ಲಿಕ್ಕೆ LIC ಅವರು ಒಪ್ಕೊಂಡಿದ್ರಾ? ಅಗ್ರಿಮೆಂಟ್ ಆಗಿತ್ತಾ? ಇಲ್ಲಿ ಹೌದು ಇದೆ, ಬಾಂಡ್ ಇದೆ. ಅಲ್ಲ, LIC ಅವರು 20 ವರ್ಷಕ್ಕೆ 80,000 ಕೊಡುವಂತಹ ಯೋಜನೆ ನನಗನ್ನಿಸ್ದಾಗೆ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಹಣವನ್ನು ಸರ್ಕಾರ ಕಟ್ಟಿದ್ರೆ ಮಾತ್ರ ಕೊಡೋದು. ಯಾಕೆಂದ್ರೆ ಯಾವುದೇ ಸಂಸ್ಥೆಗಳು, ನಾನು ಇದನ್ನ ಒಬ್ಬ LIC ಏಜೆಂಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ಯಾವುದೇ ಸಂಘ ಸಂಸ್ಥೆಗಳು ಅಂದ್ರೆ ಇವು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಅದು ಬ್ಯಾಂಕ್ ಇರ್ಬೋದು, LIC ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಇವೆಲ್ಲವೂ ಕೂಡ ನಾವು ಅಥವಾ ಸರ್ಕಾರ ಹಾಕಿದಂಥ ಹಣವನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿನಿಯೋಗಿಸಿ ಅಲ್ಲಿಂದ ಒಂದಷ್ಟು ಹಣವನ್ನ ಸಂಪಾದನೆ ಮಾಡಿ ಆ ಹಣವನ್ನ ಜನತೆಗೆ ಹಂಚಬೇಕಾಗತ್ತೆ. ಆಗಿದ್ದಾಗ ನಿಮ್ LICನೇ ಒಪ್ಕೊಂಡು 1 ಲಕ್ಷ ಕೊಡ್ತೀನಿ ಬಾಂಡ್ ಕೊಟ್ಟಿದ್ದೀರಾ, ಅದನ್ನ ಕೊಡ್ಬೇಕಲ್ವ ಸರ್? ಎಷ್ಟು ಸರ್ಕಾರದಿಂದ ತಗೊಂಡಿದ್ಯೋ ಅದಕ್ಕೆ ಆಯ್ತು. ನಾವು 20,000 ಅಂದಿದ್ದು ಇಲ್ಲ, ಅಷ್ಟು ಬರಲ್ಲ ಅಂತ ವಾದ ಬೇಡ. ಸರ್ಕಾರದಿಂದ ಎಷ್ಟು ತಗೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ LICಗೆ. ಆದ್ರೆ ಲಕ್ಷ ಕೊಡೋದು 2008ರಿಂದ ಲಕ್ಷ ಕೊಡ್ಬೇಕು. ಅದರಿಂದ ಆಚೆಗಿದ್ದು 37, 34, 50 ಏನು ಪ್ರೋತ್ಸಾಹಧನ ಇದೆ ವಿದ್ಯಾರ್ಹತೆದು ಅದು ಸೇರಿ ಬರ್ತಾ ಇತ್ತು, ಅದನ್ನ ಕೊಡ್ಬೇಕು. ಪ್ರೋತ್ಸಾಹಧನ ಕೊಟ್ಟಿಲ್ಲ, ಅದರಿಂದ ನಾವು ಅದನ್ನ ಸೇರಿಸಿ ಕೊಟ್ರೆ ಒಳ್ಳೇದು ಆ ಫಲಾನುಭವಿ. ಎಸ್, ಓಕೆ ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ತ್ರಿವೇಣಿ ಮೇಡಮ್ ಅವರೀಗ ಈ ಇಂಥ ಯೋಜನೆಗಳು ಭಾಗ್ಯಲಕ್ಷ್ಮಿ ಆಗಿರ್ಬೋದು ಅಥವಾ ಈ ಸಮೃದ್ಧಿ ಯೋಜನೆ ಅಂತ ಬಂದಾಗ ಆರ್ಥಿಕವಾಗಿ ಎಷ್ಟು ಹೆಲ್ಪ್ ಆಗುತ್ತೆ? ಏನಪ್ಪ ಅಂದ್ರೆ ಇವಾಗ ಏನಂದ್ರೆ ಎಲ್ಲ ಬಡವರ ಹೆಣ್ಮಕ್ಳುಗಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ಅವರೆಲ್ಲ ಏನು ದುಡ್ದು ಎಲ್ಲೂ ಕೂಡಿಡೋಕ್ಕಾಗಲ್ಲ. ಅದರಿಂದ ಏನೋ ಒಂದು LIC ಕಟ್ಟಿದ್ರೆ ಒಂದು ಮುಂದಕ್ಕೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಕಟ್ತಾರೆ. ಮತ್ತು ಭಾಗ್ಯಲಕ್ಷ್ಮಿ ಏನು ಪೋಸ್ಟ್ ಆಫೀಸ್ಗೆ ಹೋಗಿ ಕಟ್ತಾರೆ, ಅದು ಹೆಲ್ಪ್ ಆಗುತ್ತೆ. ಜಾಸ್ತಿ ಈಗ ಪೋಸ್ಟ್ ಆಫೀಸಲ್ಲಿ ಜಾಸ್ತಿ ಕಟ್ತಾ ಇದ್ದಾರೆ, ಅದು ಒಂದು ನೋಡ್ತಾ ಇರೋದು ಪೋಸ್ಟ್ ಆಫೀಸಲ್ಲಿ ಜಾಸ್ತಿ ಕಟ್ತಾ ಇದ್ದಾರೆ. ಅಂದರೆ ಇವಾಗ ವಯಸ್ಸಾದಂಥ ಕಾಲಕ್ಕೆ ಏನೋ ಒಂದು ಬಾಂಡ್ ಬಂದರೆ ಅದನ್ನು ಬಂದರೆ ಲೈಫ್ಗಾಗುತ್ತೆ, ಏನೋ ಒಂದು ಮುಂದಕ್ಕೊಂದು ಬದುಕೋಗಿ ಜೀವನಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು LICಗಳೆಲ್ಲ ಮಾಡ್ಕೊತಾರೆ. ಬಟ್ ಅದು LICಗಳು ಮಾಡಿದ ತಕ್ಕನಾಗ ಹಂಗೆ ಬಾಂಡ್ಗಳನ್ನ ತೊಗೊಂಡೋಗಿ ನಾವು ಅಲ್ಲಿಗೆ ಕೊಟ್ಟು ಏಜೆಂಟ್ಗಳು ಮಾಡಿರ್ತಾರೆ, ಏಜೆಂಟ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಪಾಪ ಅವರು. ಅದನ್ನು ನಾವೇನು ಮಾಡ್ತೀವಿ, ನಾವು ಅವರಾದ್ರೆ ಅವ್ರ ಕೈಲಾಗಿದ್ದು ಕಟ್ಟಿಸ್ಕೊತಾರೆ, ಫೋನ್ ಮಾಡ್ತಾರೆ, ಗೊತ್ತಿರೋರಾದರೆ ಫೋನ್ ಮಾಡ್ತಾರೆ, ಅದು ಕಟ್ಟಿಸ್ಕೊತಾರೆ. ಇಲ್ಲಾಂದ್ರೆ ನಾವೇ ಯಾವ್ದು ಹತ್ರ ಆಫೀಸ್ ಇರುತ್ತೋ ಅದನ್ನು ಹೋಗಿ ಕಟ್ಟಬೇಕಾಗುತ್ತೆ. ಕಟ್ಟಿ ಅದು ಏನು ಆ ಟೈಮಿಂಗ್ಸ್ ಬರುತ್ತೋ ಆ ಟೈಮಿಂಗ್ಸಿನ ನಾವು ಬಾಂಡನ್ನು ಇಶ್ಯೂ ಮಾಡ್ಕೊಂಡು ತೊಗೋಬೋದು ಅದನ್ನು. ಸರ್ ಏನು ಹೇಳ್ತೀರಿ ಕೊನೆಯದಾಗಿ? ಈಗ ಯಾವುದು ಈಗ ಸೇಫ್ ಯಾವುದು ಅನ್ನುವಂಥ LIC ಅಥವಾ ಇಲ್ಲಿ ಪೋಸ್ಟ್ ಆಫೀಸ್? ಇದು ಸರ್ಕಾರದ ಯೋಜನೆ. ಸರ್ಕಾರದ ಯೋಜನೆ ಇದ್ದಾಗ ಸರ್ಕಾರ ಹಣ ಕಟ್ಟಿದ್ರೆ ಖಂಡಿತ ಅದು ಏನ್ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂವನ್ನ ಗ್ಯಾರಂಟಿಯಾಗಿ ಕೊಡುತ್ತೆ. LIC ಇರಬಹುದು, ಪೋಸ್ಟ್ ಆಫೀಸ್ ಇರಬಹುದು, ಎರಡೂ ಕೂಡ 100% ನಂಬಿಕೆಗೆ ಅರ್ಹವಾದಂತಹ ಎರಡೂ ಸಂಸ್ಥೆಗಳು. ಅದರಲ್ಲಿ ನಿಮಗೆ LIC ಇಡೀ ಜಗತ್ತಿನಲ್ಲಿ ಅದಕ್ಕೆ ಸವರನ್ ಗ್ಯಾರಂಟಿ ಅಂತ ಹೇಳ್ತಾರೆ. ಸವರನ್ ಗ್ಯಾರಂಟಿ ಅಂದ್ರೆ ಪ್ಯೂರ್ ಗೋಲ್ಡ್ ಅನ್ನುವಂಥದ್ದು. ಯಾಕೆ ಪ್ಯೂರ್ ಗೋಲ್ಡ್ ಅಂತ ಹೇಳ್ತಾರೆ ಅಂದ್ರೆ LICಯ ಲಾಭದ 5% ಅನ್ನ ಸರ್ಕಾರಕ್ಕೆ ಕೊಡುತ್ತೆ. ಇನ್ ಕೇಸ್ ಇದು ನಿಮ್ಮ ಇದ್ರ ಮೂಲಕ ಒಂದು ಒಳ್ಳೆ ಸಂದೇಶ ಹೋಗಲಿ ಅನ್ನೋದಕ್ಕೋಸ್ಕರ ಒಂದು ಬಿಡಿಸಿ ಹೇಳ್ತೀನಿ. ಈಗ ನಾನೊಂದು 5 ಕೋಟಿ ನಾನು ಬ್ಯಾಂಕ್ನಲ್ಲಿ FD ಮಾಡಿದ್ದೆ ಅನ್ಕೊಳ್ಳಿ, ಬ್ಯಾಂಕ್ ಮುಳುಗೋಯ್ತು ಯಾವುದೋ ಒಂದು, ಅದು SBI ಮತ್ತೊಂದು ಯಾವುದೋ ನ್ಯಾಷನಲೈಸ್ ಬ್ಯಾಂಕ್ ಇನ್ ಕೇಸ್ ಮುಚ್ಚಿ ಹೋಯ್ತು ಅನ್ಕೊಳ್ಳಿ, ಆಗ ನಮಗೆ 1 ಲಕ್ಷ ಗ್ಯಾರಂಟಿ ಆಗಿದ್ದು
ಈಗ ಅದು 5 ಲಕ್ಷಕ್ಕೆ ಬಂದಿದೆ. ಮೊದಲಿಗೆ ನಾನು 5 ಕೋಟಿ ಇಟ್ಟಿದ್ರು ಬ್ಯಾಂಕ್ ಮುಳುಗೋದ್ರೆ 1 ಲಕ್ಷ ಅಷ್ಟೇ ಗ್ಯಾರಂಟಿ ಇದ್ದಿದ್ದು, ಈಗ 5 ಲಕ್ಷಕ್ಕೆ ಬಂದಿದೆ. ಆದರೆ LIC ಹಾಗಿಲ್ಲ. LICಯಲ್ಲಿ ಎಷ್ಟೇ ಹಣ ಇಟ್ಟಿರಲಿ, ನಮ್ಮದು ಬಾಂಡ್ ಇರಲಿ, ಬಾಂಡ್ ತೊಗೊಂಡೋಗಿ ತೋರಿಸಿದ್ರೆ ಎಷ್ಟಿರುತ್ತೋ ಅಷ್ಟೊಂದು ಫುಲ್ ಅಮೌಂಟ್ ಕೊಡಬೇಕು. ಈ ಕಾರಣಕ್ಕೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ಜೊತೆಯಲ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ LICಯ ಆ ಒಂದು ಇದನ್ನು ಅಲ್ಲಿ ಲಾಭವನ್ನು ಅಲ್ಲಿ ಕೊಟ್ಟು ಅದು ಗ್ಯಾರಂಟಿ ಆಗಿದೆ. ಹಾಗಾಗಿ LICಯಲ್ಲಿ ಹಾಕುವ ಹಣ ಯಾವುದು ಮೋಸ ಆಗಲ್ಲ, ಪೋಸ್ಟ್ ಆಫೀಸ್ನಲ್ಲೂ ಆಗಲ್ಲ. ಆದರೆ ಈಗ ಏನು ಈ ಭಾಗ್ಯಲಕ್ಷ್ಮಿ ಯೋಜನೆ, ಸುಕನ್ಯಾ ಸಮೃದ್ಧಿ ಅಂತ ಏನು ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಯಾರು ಮಕ್ಕಳಿದ್ದಾರೆ, ಮಕ್ಕಳದು ಒಂದಿಷ್ಟು ಪಾಲು, ಅದಕ್ಕೆ ತಕ್ಕ ಹಾಗೆ ಸರ್ಕಾರದ್ದು ಒಂದಷ್ಟು ಪಾಲಿದೆ. ಹಾಗಾಗಿ ಈ ಯೋಜನೆ ತುಂಬ ಉತ್ತಮವಾಗಿದೆ. ಆ ಯೋಜನೆಯನ್ನು ಮುಂದುವರಿಸಿ, ಹಾಗೇನೆ ಇಲ್ಲಿಯವರೆಗೆ ಏನು ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಅದು ಸರ್ಕಾರದ್ದೇ ಆಗಿರೋದ್ರಿಂದ ಸರ್ಕಾರ ಅದನ್ನು ಮುಂದುವರಿಸಬೇಕು. LICಯಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಎಲ್ಲಿ ಬೇಕಾದ್ರೂ ಮುಂದುವರಿಸಲಿ. ಅದರಿಂದ ಈ ದೇಶದ ಜನತೆಗೆ ಒಂದು ಲಾಭ ಏನು ಅಂತ ಹೇಳಿದ್ರೆ, ಆ ಹಣ 20 ವರ್ಷದ ನಂತರ ಅದು ಏನಕ್ಕೂ ಆಗಲ್ಲ. ಅವತ್ತಿನ ಕಾಲಕ್ಕೆ ಮದುವೆಗೆ ಬಂದಿರೋರಿಗೆ ಎಲ್ರಿಗೂ ಒಂದೊಂದು ಕಾಫಿ ಕೊಡಿಸ್ಬೋದು ಅಷ್ಟೇ. ನನ್ನ ಲೆಕ್ಕದಲ್ಲಿ ಇವತ್ತು ಎಂಥ ಬಡವರು ಹೋದ್ರೂ 15-20 ಲಕ್ಷ ಖರ್ಚು ಮಾಡ್ತಾರೆ, 15-20 ಲಕ್ಷ. ಆದರೆ ಇಂಥ ಹಣಕ್ಕೆ ಅದೊಂದು ಯಾವುದೋ ಒಂದು ಖರ್ಚಿಗೆ ಆಗತ್ತೆ. ಈ ಹಿನ್ನೆಲೆಯಿಂದ ಸರ್ಕಾರ ಇಂಥ ಯೋಜನೆಗಳನ್ನು, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮಾಡಿರುವಂಥದ್ದು, ಅಕಸ್ಮಾತ್ ಆ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೆ, ಹೈಯರ್ ಎಜುಕೇಷನ್ಗೆ ಬಳಸ್ಕೊಂಡ್ರೆ ಅವ್ರು ಅಟ್ಲೀಸ್ಟ್ ಡಿಗ್ರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಆದ್ರೂ ಈ ಯೋಜನೆಯನ್ನು ಯಾವುದೇ ಕಾರಣದಿಂದ ಜನತೆಗೆ ಮೋಸ ಮಾಡದೆ ಅದನ್ನು ಮುಂದುವರಿಸಬೇಕು. ಅದರ ಲಾಭವನ್ನು ಹೆಣ್ಮಕ್ಳಿಗೆ ಸಿಗುವಾಗ ಮಾಡಬೇಕು. ಅಕಸ್ಮಾತ್ ನೀವು ಅದನ್ನು ಮಾಡದಿರೇ ಇದ್ರೆ ಮುಂದೆ ಈ ಹೆಣ್ಮಕ್ಳು ಇವತ್ತು ಲಕ್ಷ್ಮೀ ಸರಸ್ವತಿ ಇರೋರು ಮುಂದೆ ದುರ್ಗಿಯರಾಗ್ತಾರೆ. ಅದು ಆಗಲಿಕ್ಕೆ ಅವಕಾಶ ಕೊಡಬೇಡಿ ರಾಜಕಾರಣಿಗಳೇ, ಎಚ್ಚರ ಅನ್ನೋಂಥ ಮಾತನ್ನು ಹೇಳಬೇಕಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಈಗ ಈ ಗೊಂದಲ ಮತ್ತು ಈ ಸಮಸ್ಯೆ ಯಾಕಾಗಿರೋದು ಅಂತ ಹೇಳಿದ್ರೆ, ಭಾಳಷ್ಟು ಜನರಿಗೆ ಆ ಬಾಂಡಲ್ಲಿ ಯಾವ ರೀತಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದನ್ನು ನೋಡಬೇಕಾಗತ್ತೆ. ಆಮೇಲೆ 2007ರಿಂದ ಆಚೆನ ಅಥವಾ ಒಳಗಡೆ ಇದ್ದಿದ್ದ ಅನ್ನೋದು. ಸೊ ಇದೆಲ್ಲವನ್ನು ಕ್ಲಾರಿಟಿ ಯಾರು ಕೊಡಬೇಕು? ಸರ್ಕಾರನೇ ಕೊಡಬೇಕು. ಅದ್ರ ಬಾಂಡಲ್ಲಿ ಕೂಡ ಇದೆ. ಸೊ ಹಂಗಾಗಿ 32,000 ರೂಪಾಯಿ ಆ ರೀತಿ ಯೋಜನೆಗಳು ಕೂಡ ಇದ್ದಾವೆ. 1 ಲಕ್ಷ ಬರುವಂಥ ಯೋಜನೆ ಕೂಡ ಇದ್ದಾವೆ. ಸೊ ಹಂಗಾಗಿ ನೀವು ಯಾವುದನ್ನು ಮಾಡಿಸಿದಿರಿ, ಯಾವಾಗ ಮಾಡಿಸಿದಿರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲವನ್ನು ಕ್ಲಾರಿಟಿ ಕೊಡೋದು ಯಾರು? ಸರ್ಕಾರ ಕೊಡಬೇಕಾಗುತ್ತೆ. ಇದಾಗಿತ್ತು ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.